ತುಂಬಾ ನಮಸ್ತೆ ಗೆಳೆಯರೆ. ಇವತ್ತು ನಿಮಗೆ ಒಂದು ರಸದೂಟ ಮಾಡಿಸ್ತಾ ಇದ್ದೀನಿ, ಜ್ಞಾನದ ರಸದೂಟ. ನಿಮಗೆ ಒಂದು ವ್ಯಕ್ತಿಯ ಪರಿಚಯ ಅಲ್ಲ, ಒಂದು ಗ್ರಂಥದ ಪರಿಚಯ ಮಾಡಿಸ್ತಾ ಇದ್ದೀನಿ. ಭೌಗೋಳಿಕ ಪದಕೋಶ ಗೆಜೆಟೇರ್ ಬ್ರಿಟಿಷರ ಕಾಲದಿಂದಲೂ ನಮಗೆ ಅಳಿದುಳಿದು ಬಂದ ಪದಕೋಶ, ಅಳಿವಿನಂಚಿನಲ್ಲಿರುವಂತಹ ಪದಕೋಶ ಇದು. ಈಗ ನಮಗೆ ಗೂಗಲ್ ಗುರುವಿನೇ ಪದಕೋಶವಾಗಿದೆ. ಅಂದು ಒಂದೊಂದು ಜಿಲ್ಲೆಗೂ ಒಂದೊಂದು ತಾಲೂಕಿಗೂ ದೊಡ್ಡ ದೊಡ್ಡ ಗ್ರಂಥಗಳು ಉದ್ಭವ ಆಗಿತ್ತು. ಅಂದಿನ ಗುರು ಗೆಜೆಟೇರ್ ಆಗಿತ್ತು, ಇಂದಿನ ಗುರು ಗೂಗಲ್ ಆಗಿದೆ. ಆ ವ್ಯಕ್ತಿಯ ಪರಿಚಯ ಮಾಡಿಸ್ತೀನಿ, ಆ ಶಕ್ತಿಯ ಪರಿಚಯ ಮಾಡಿಸ್ತೀನಿ, ಆ ಜ್ಞಾನದ ಪರಿಚಯ ಮಾಡಿಸ್ತೀನಿ. ಬನ್ನಿ. ಎಷ್ಟು ಮಾತಾಡಿದ್ರು ಕೆದಕದಷ್ಟು ಚಿನ್ನದ ಗಣಿತರ ಜ್ಞಾನ ಆಚೆ ಬರ್ತಾ ಇದೆ. ಡಿವಿಜಿಯ ಜೊತೆಯಲ್ಲಿತ್ತು ಈ ಪುಸ್ತಕ. ಎಚ್.ಎಸ್. ವೆಂಕಟೇಶ್ ಮೂರ್ತಿಗಳ ಸಮಯದ ಪುಸ್ತಕ ಇದು. ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ನಾನು ಪ್ರೊಫೆಸರ್ ಎಸ್ ಎ ಜಗನ್ನಾಥ್ ಅಂತ ಕರ್ನಾಟಕ ಗೆಜೆಟಿಯರಲ್ಲಿ ಮುಖ್ಯ ಸಂಪಾದಕನಾಗಿ ರಿಟೈರ್ ಆಗಿದ್ದೀನಿ 2011ರಲ್ಲಿ. ಈಗ ರಿಟೈರ್ ಆಗಿ ನಾನು 15 ವರ್ಷ ಆಗ್ತಾ ಇದೆ, 15ನೇ ವರ್ಷ ಆಯಿತು. ನಾನು ಅದಕ್ಕೆ ಮೊದಲು ನಾನು ಇತಿಹಾಸದಲ್ಲಿ MA ಮಾಡಿದೆ, ಮತ್ತೆ ಮೈಸೂರು ರೆಸಿಡೆನ್ಸಿ ಬಗ್ಗೆ ಕೆಲಸ ಮಾಡಿದೆ. ಮೈಸೂರು ರೆಸಿಡೆನ್ಸಿಗೆ ರೆಸಿಡೆಂಟ್ ಅಂದರೆ ಯಾವಾಗ ಹಾಕಿದ್ರು ಅದೆಲ್ಲ ಮಾಡಿದ್ದೀನಿ. ಅವರು ಟಿಪ್ಪು ಸುಲ್ತಾನ್ 1799ರಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಇಡೀ ಮೈಸೂರಿನ ಆಡಳಿತ ಬ್ರಿಟಿಷರ ಕೈಗೋಯ್ತು. ಆಗ ಅವರೇನು ಮಾಡಿದ್ರು, ಇದು ನಡೆಸೋದಕ್ಕೆ ಹೆಂಗೆ ಅಂತ ಯೋಚನೆ ಮಾಡಿ ಅವರು ಒಬ್ಬ ರೆಸಿಡೆಂಟನ್ನು ಅಪಾಯಿಂಟ್ ಮಾಡ್ತಾರೆ. ಆ ರೆಸಿಡೆಂಟ್ ಅನ್ನೋನು ಏನು ಅಂದರೆ ಬ್ರಿಟಿಷ್ ಆಡಳಿತದ ಒಬ್ಬ ಮುಖ್ಯಸ್ಥ. ಇಲ್ಲಿ ಅವನು ಹಿ ವಾಸ್ ಆಕ್ಟಿಂಗ್ ಎಸ್ ಎ ಲೈಸನ್ ಬಿಟ್ವೀನ್ ದ ಕಿಂಗ್ ಹಿಯರ್ ಇನ್ ಮೈಸೂರ್ ಅಂಡ್ ದ ಬ್ರಿಟಿಷ್ ಕ್ರೌನ್. ಈ ತರ ಇನ್ಫಾರ್ಮೇಶನ್ ಕೊಡೋನು. ಎಷ್ಟೋ ಸಲ ಅವರು ರೆಸಿಡೆಂಟ್ಗಳು ಆಕ್ಚುಲಿ ಅವರು ಇಂಟರ್ನಲ್ ಅಡ್ಮಿನಿಸ್ಟ್ರೇಷನಲ್ಲೂ ಇಂಟರ್ಫಿಯರ್ ಆಗೋರು. ಅವನು ಬರೀ ಲೈಸನ್ ಕೆಲಸ ಮಾಡ್ತಿರ್ಲಿಲ್ಲ, ಇಂಟರ್ಫಿಯರ್ ಆಗೋರು. ಅದೆಲ್ಲ ಹೇಳ್ತೀನಿ ಇವಾಗ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇ ರೆಸಿಡೆಂಟ್ ಅಪಾಯಿಂಟ್ ಮಾಡಿದ್ದು 1801ರಲ್ಲಿ ಸರ್ ಬ್ಯಾರಿ ಕ್ಲೋಸ್ ಅಂತ. ಸರ್ ಬ್ಯಾರಿ ಕ್ಲೋಸ್ ಅವರು ಅಪಾಯಿಂಟ್ ಆದ್ಮೇಲೆ ಆ ರಾಮನಗರ ನಗರವನ್ನ ಕಟ್ತಾರೆ ಅವರು. ಅದಕ್ಕೆ ರಾಮನಗರಕ್ಕೆ ಕ್ಲೋಸ್ ಪೇಟೆ ಅಂತ ಹೆಸರು ಬಂತು. ಬ್ಯಾರಿ ಕ್ಲೋಸ್ ಹೆಸರು ಬಂತು ಅದಕ್ಕೆ. ಆತರ ಬಂದಿದೆ. ಈಗ ನೋಡಿ, ನಾವು ತುಮಕೂರು ಹೋಗ್ಬೇಕಾದ್ರೆ ದಾಬಸ್ ಪೇಟೆ ಅಂತೀವಿ, ಅದು ದಾಬ್ಸ್ ಪೇಟೆ ಅಂತ. ದಾಬ್ಸ್ ಅಂತ ಒಬ್ರು ತುಮಕೂರು ಕಲೆಕ್ಟರ್ ಆಗಿತ್ತು, ಅವ್ರ ಹೆಸರಿಂದ ಅವ್ರು ಮಾಡಿದ ಊರದು. ಅದಕ್ಕೆ ದಾಬ್ಸ್ ಪೇಟೆ ಹೋಗಿ ದಾಬಸ್ ಪೇಟೆ ಆಗ್ಬಿಟ್ಟಿದೆ. ಅದೇ ತರನೇ ಇದು ಕ್ಲೋಸ್ ಪೇಟೆ ಆಯಿತು. ತುಂಬಾ ಒಳ್ಳೆ. ಒಂದು ಮಾತು ಹೇಳ್ತೀನಿ, ರಾಮನಗರಕ್ಕೆ ರಾಮನಗರ ಅಂತ ಯಾಕೆ ಬಂತು ಹೆಸರು ಅಂತ ನಾವು ಒಂದ್ಸಲ ರಿಸರ್ಚ್ ಮಾಡ್ತಿದ್ದೆ ಗೂಗಲ್ ಅಲ್ಲಿ. ಹಂಪಿಯಿಂದ ಆಕ್ಚುಲಿ ನಾಸಿಕದಿಂದ ರಾವಣಾಸುರ ಸೀತಮ್ಮನನ್ನ ಕಿಡ್ನಾಪ್ ಮಾಡಿಕೊಂಡು ಲಂಕೆಗೆ ಹೋದ ಒಂದು ದಾರಿಯಲ್ಲಿ ಏನೇನ್ ನಗರಗಳು ಬರುತ್ತೆ ಅಂತ ನೋಡ್ತಿದ್ದೆ. ಮತ್ತೆ ರಾಮರು ನಡ್ಕೊಂಡು ಲಂಕೆಗೆ ಹೋಗ್ತಾರಲ್ಲ ಆ ದಾರಿನ ನೋಡ್ತಿದ್ದೆ. ಆಗ ರಾಮರು ಕಾಲಿಟ್ಟ ಜಾಗ ಎಲ್ಲ ರಾಮನ ಹೆಸರಿನಿಂದ ಆಯ್ತು. ಹಾಗೆ ರಾಮನಗರದಲ್ಲೂ ರಾಮರು ಕಾಲಿಟ್ಟಿದ್ದಾರೆ ನೋಡಿ. ಈತ ಕ್ಲೋಸ್, ಮೊನ್ನೆ ಕ್ಲೋಸ್. ರಾಮರು 14 ಲಕ್ಷ ವರ್ಷಗಳ ಹಿಂದಿನಿಂದನೂ ರಾಮನಗರನೇ ಅದು. ಮಾತಾಡಿ. ಇಲ್ಲಿ ರಾಮದೇವರ ಬೆಟ್ಟ ಇದೆ, ನೀವು ಹೊರಗಡೆ ನೋಡಬಹುದು. ಊರಿಗೆ ಹೋಗ್ತಾನೆ ಹೊರಗಡೆ ಒಂದು ರಾಮದೇವರ ಬೆಟ್ಟ ಇದೆ, ಅಲ್ಲಿ ರಾಮದೇವ ದೇವಸ್ಥಾನ ಇದೆ. ರಾಮನ ಹೆಸರು ಕೃಷ್ಣನ ಹೆಸರು ಭಾರತದಲ್ಲಿ ಪ್ರಚಲಿತವಾಗಿರೋದು ಏನು ಆಶ್ಚರ್ಯ ಅಲ್ಲ. ಎಲ್ಲ ಹಳ್ಳಿನಲ್ಲೂ ರಾಮ ಇರ್ತಾನೆ, ಕೃಷ್ಣ ಇರ್ತಾನೆ. ಆಂಜನೇಯ ಅಂತೂ ಒಬ್ಬ ಊರಿಗೊಬ್ಬ ಹನುಮಪ್ಪ ಅಂತ ಇದ್ದೇ ಇರ್ತಾನೆ. ಇದು ರಾಮಾಯಣದ ಸಂಬಂಧಗಳು ವಿಪರೀತ ಜಾಸ್ತಿ. ಮತ್ತೆ
ಇದು ಅದೇ ಥರ ಬಂತು. ಆಮೇಲೆ ರಾಮನಗರ ಆಯ್ತದು, ಕ್ಲೋಸ್ಪೇಟೆ ಬಂದಮೇಲೆ ಆಮೇಲೆ ರೆಸಿಡೆಂಟ್ಗಳು ಕಂಟಿನ್ಯೂ ಆದರು. ಅವರು 1948ವರೆಗೂ ಇರ್ತಾರೆ. 47ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. 48ವರೆಗೂ ರೆಸಿಡೆಂಟ್ ಆಫೀಸ್ ಇರುತ್ತೆ. ಆ ರೆಸಿಡೆನ್ಸಿ ಆಫೀಸ್ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು, ರೆಸಿಡೆನ್ಸಿ ರೋಡ್ ಅಂತ ಇದೆ. ಆ ರಿಚ್ಮಂಡ್ ಸರ್ಕಲ್ ನಿಂದ ಓಲ್ಡ್ ರಿಸರ್ವ್ ಬ್ಯಾಂಕ್ ಹೋಗುತ್ತೆ. ಅಲ್ಲಿ ಒಂದು ಗುಡ್ ಶೆಪರ್ಡ್ ಸ್ಕೂಲ್ ಅಂತ ಇದೆ ಇವಾಗ, ಅದು ರೆಸಿಡೆನ್ಸಿ ಆಫೀಸ್ ಆಗಿತ್ತು. ಆಮೇಲೆ ಮಾರ್ಕ್ ಕಬ್ಬನ್ ಬಂದ್ಮೇಲೆ ಅವ್ರ ಕಬ್ಬನ್ ಮನೆ ಅಲ್ಲ, ಈ ರಾಜಭವನ್ ಕಟ್ಟಿದ್ರು. ಕಬ್ಬನ್ ಮಾರ್ಕ್ ಕಬ್ಬನ್ ಹೆಸರು. ಮಾರ್ಕ್ ಕಬ್ಬನ್ ಇಂದಾನೆ ಕಬ್ಬನ್ ಪಾರ್ಕ್ ಆಯ್ತು. ಮತ್ತೆ ರಾಜಭವನ್ ಕಟ್ಟಿದಾಗ ಅವರು ಅದಕ್ಕೆ ಅಲ್ಲಿ ರೆಸಿಡೆನ್ಸಿ ಶಿಫ್ಟ್ ಮಾಡಿದ್ರು. ಸೊ ಇಲ್ಲಿ ಗುಡ್ ಶೆಪರ್ಡ್ ಸ್ಕೂಲಲ್ಲಿ ಇದ್ದಂತ ರೆಸಿಡೆನ್ಸಿ ಕಚೇರಿ ಅಲ್ಲಿಗೆ ಹೋಗುತ್ತೆ. ಅನಂತರ ಏನು ಉಪಯೋಗ ಆಗ್ತಿತ್ತು ಈ ಗೆಜೆಟೇರಿಯನ್ ಬ್ರಿಟಿಷ್ಗೆ? ಒಂದ್ ನಿಮಿಷ, ನಾನು ಆಮೇಲೆ ಹೇಳ್ತೀನಿ. ಮುಖ್ಯ ಇವಾಗ ರೆಸಿಡೆನ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಆ ರೆಸಿಡೆಂಟ್ಗಳು ಬಂದ್ರು ನೋಡಿ. ಒಂದೇ ಒಂದು ಅವ್ರ ಇಂಟರ್ಫಿಯರೆನ್ಸ್ ಬಗ್ಗೆ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿಂದ ಮೈಸೂರಿಗೆ ರೈಲ್ವೆ ಲೈನ್ ಹಾಕಬೇಕು ಅಂತ ಒಂದು ಪ್ರಪೋಸಲ್ ಇಲ್ಲಿಂದ ಬ್ರಿಟಿಷ್ ಗವರ್ಮೆಂಟ್ ಇಂದ ಮಡ್ರಾಸ್ ಅಲ್ಲಿ ಇರುತ್ತೆ ಅವಾಗ ಬೆಂಗಳೂರು, ಫೋರ್ಟ್ ಸೇಂಟ್ ಜಾರ್ಜ್ಗೆ ಹೋಗುತ್ತೆ. ಅವ್ರೇನ್ ಮಾಡ್ತಾರೆ, ಅದನ್ನ ಕಲ್ಕಟ್ಟ ಕಳಿಸ್ತಾರೆ. ಸೆಂಟ್ರಲ್ ಆಫೀಸ್ ಕಲ್ಕಟ್ಟಾದಲ್ಲಿ ಇರುತ್ತೆ, ಗವರ್ನರ್ ಜನರಲ್ ಆಫೀಸ್. ಅವನು ಪ್ರಪೋಸಲ್ ಕಳಿಸಿದಾಗ ಗವರ್ನರ್ ಜನರಲ್ ಆಫೀಸಲ್ಲಿ ಅದಕ್ಕೊಂದು ಕ್ವೇರಿ ಮಾಡ್ತಾನ. ಏನ್ ಕ್ವಶನ್ ಹಾಕ್ತಾನ ಅವನಂದ್ರೆ, ಈ ರೈಲ್ವೆ ಲೈನ್ ಬೆಂಗಳೂರು ಮೈಸೂರು ಹಾಕೋದ್ರಿಂದ ಫೋರ್ಟ್ ಸೇಂಟ್ ಜಾರ್ಜ್ ಏನ್ ಲಾಭ ಅಂತ ಕೇಳ್ತಾನ. ಆಗ ರೆಸಿಡೆಂಟ್ ಇಲ್ಲಿಂದ ರಿಪ್ಲೈ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ಅಂದ್ರೆ, ಬೈ ಕನ್ಸ್ಟ್ರಕ್ಟಿಂಗ್ ದಿಸ್ ರೈಲ್ವೆ ಲೈನ್ ಬಿಟ್ವೀನ್ ಬ್ಯಾಂಗ್ಳೂರ್ ಅಂಡ್ ಮೈಸೂರು, ಕಾಫಿ ಗ್ರೋನಿಂಗ್ ಕೊಡಗು ಕ್ಯಾನ್ ಬಿ ಬ್ರಾಟ್ ಟು ಚೆನ್ನೈ ಅಂತ. ಅಂದ್ರೆ ಈಗ ನಾವು ಮಡ್ರಾಸಿಗೆ ಕಾಫಿ ತಗೊಂಡು ಹೋಗಿ ರೈಲ್ವೆ ಲೈನ್ ಬೇಕು ಅಂತ ಹೇಳ್ತಾನೆ. ಅಂದ್ರೆ ಅದು ಫೋರ್ಟ್ ಸೇಂಟ್ ಜಾರ್ಜ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅಪ್ರೂವ್ ಮಾಡ್ತಾರೆ. ಇವರು ಯಾವತ್ತೂ ಕೂಡ ಯಾವುದೇ ಡೆವಲಪ್ಮೆಂಟ್ ವರ್ಕ್ ಹಳೆ ಮೈಸೂರಿನಲ್ಲಿ ಮಾಡಿದ್ರು, ಮೈಸೂರಿನ ಹಿತದೃಷ್ಟಿಯಿಂದ ಮಾಡಲೇ ಇಲ್ಲ ಅವರು. ಅದನ್ನ ಫೋರ್ಟ್ ಸೇಂಟ್ ಜಾರ್ಜ್ ಹಿತದೃಷ್ಟಿಯಿಂದ ಕಳಿಸಬೇಕಾಗಿತ್ತಲ್ಲ. ಅದೇ ಅಲ್ಲ, ಅದು BSNL ಇದೆಯಲ್ಲ ಭಾರತ್ ಗೋಲ್ಡ್ ಮೈನ್ಸ್. ಭಾರತ್ ಗೋಲ್ಡ್ ಮೈನ್ಸ್ ಶುರು ಆದ್ಮೇಲೆ ಅವ್ರಿಗೆ ಅಲ್ಲಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಅದಕ್ಕೆ ಕರೆಂಟ್ ಬೇಕಾಗಿರುತ್ತೆ. ಆ ಕರೆಂಟ್ಗೋಸ್ಕರ ಶಿವನ ಸಮುದ್ರದಲ್ಲಿ ಕರೆಂಟ್ ತಯಾರು ಮಾಡ್ತಾರೆ, ಹೈಡಲ್ ಪವರ್. ಸಿಗೋ ಬಂಗಾರನ ಹೇಳ್ತೀನಿ. ಅದು ಶೇಷಾದ್ರಿ ಅಯ್ಯರು ಇಲ್ಲಿ ದಿವಾನ್ರಾಗಿರ್ತಾರೆ. ಆವಾಗ ಅಲ್ಲಿ ಪವರ್ ಜನರೇಟ್ ಮಾಡ್ತಾರೆ. ಅದು ಸಮ್ಮರ್ ಮಂತ್ಸ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಬರುತ್ತೆ ಅಲ್ಲಿ. ಆವಾಗ ಅವ್ರೇನ್ ಮಾಡ್ತಾರೆ, ಏನ್ ಮಾಡ್ಬೇಕು ಇದಕ್ಕೆ ಅಂತ ಅಂದಾಗ ಕೃಷ್ಣ ಸಾಗರ ಡ್ಯಾಮ್ ಕಟ್ತಾರೆ. ಅಂದ್ರೆ ಈ ಮೂರು ಕೂಡ ಇಂಟರ್ ಲಿಂಕ್ಡ್. ಭಾರತ್ ಗೋಲ್ಡ್ ಮೈನ್ಸ್ಗೆ ಶಿವನ್ ಸಮುದ್ರದಿಂದ ಹೈಡಲ್ ಪವರ್ ನ ಸಪ್ಲೈ ಮಾಡೋದು. ಆ ಹೈಡಲ್ ಪವರ್ ನಿಲ್ದೇ ಇರಕ್ಕೆ KRS ಕಟ್ಟೋದು. ಸೊ ಇಲ್ಲಿ KRS ಕಟ್ಟಿದ್ದು ಮೈಸೂರು ಉದ್ಧಾರ ಮಾಡಕ್ಕೆ, ಮಂಡ್ಯ ಉದ್ಧಾರ ಮಾಡಕ್ಕೆ ಅನ್ಕೋಬೇಡಿ. ಬ್ರಿಟಿಷ್ನವ್ರ ಉದ್ದೇಶ ಏನು ಅಂದ್ರೆ ಎಲ್ಲ ಫೋರ್ಟ್ ಸೇಂಟ್ ಜಾರ್ಜ್ಗೆ ಅನುಕೂಲ ಆಗುತ್ತೆ. ಅಗ್ರಿಕಲ್ಚರ್ ಇರಿಗೇಟೆಡ್ ಏರಿಯಾಸ್ ನ ಡೌನ್ ದಿ ಕಾವೇರಿ ಬೆಲ್ಟ್ ಯಾವಾಗ್ಲೂ ಜಾಸ್ತಿ ಮಾಡ್ತಾ ಇದ್ರು. ಅದ್ರ ಬಗ್ಗೆ 1892 ಅಗ್ರಿಮೆಂಟ್ ಅಲ್ಲಿ, ಕಾವೇರಿ ಅಗ್ರಿಮೆಂಟ್ ಅಲ್ಲಿ ಈ ವಿಷಯ ಬರುತ್ತೆ, ಯಾವ ತರ ನಾವು ಇದನ್ನ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ಕರ್ನಾಟಕದಲ್ಲಿ ಮಾತ್ರ, ಮೈಸೂರಲ್ಲಿ ಮಾತ್ರ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಇತ್ತು. ಇರಿಗೇಟೆಡ್ ಏರಿಯಾ ಜಾಸ್ತಿ ಮಾಡಬಾರ್ದು, ಕಾವೇರಿ ತೊಂದರೆ ಆಗತ್ತೆ ಅಂತ. ಆ ಕಾವೇರಿ ಸಮಸ್ಯೆ ಈ ಸಮಸ್ಯೆ ಇವಾಗಿರೋದಲ್ಲ, ಆವಾಗಿಂದನೂ ಇತ್ತು. ಅದಕ್ಕೆ ಅಗ್ರಿಮೆಂಟ್ ಆಗಿತ್ತು. ಆಮೇಲೆ 1925 ಒಂದು ಅಗ್ರಿಮೆಂಟ್ ಆಗುತ್ತೆ. ಇವೆಲ್ಲ ಇತಿಹಾಸದಲ್ಲಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ, ಬೇರೆ ಏನೇನಿಲ್ಲ. ಅದಾದ್ಮೇಲೆ ರೆಸಿಡೆಂಟ್ ಆಫೀಸು ಅಬಾಲಿಷ್ ಆಗುತ್ತೆ 1948 ಅಷ್ಟು ವಿಷಯದ ಬಗ್ಗೆ ನಾನು ಕೆಲಸ ಮಾಡಿದ್ದೆ. ಬಟ್ ಅದು ಅಬಾಲಿಷ್ ಆದ್ರೂ ಕೂಡ ನೀವು ಕಂಟಿನ್ಯೂ ಮಾಡಿದ್ರಲ್ಲ ನಿಮ್ದು ಇಂಡಿಯನ್ ಗವರ್ಮೆಂಟ್ ಮತ್ತೆ ಅದನ್ನ. ರೆಸಿಡೆನ್ಸಿ ಆಫೀಸ್ ಇಲ್ಲ, ರೆಸಿಡೆನ್ಸಿ ಆಫೀಸ್ ಗೆಜಿಟಿಯರ್ ವರ್ಕ್ ಅದು ಹೇಳ್ತೀನಿ. ಇದು ರೆಸಿಡೆನ್ಸಿ ಬಗ್ಗೆ ಹೇಳ್ತಾ ಇದ್ದೆ. ಇನ್ನು ಗೆಜಿಟಿಯರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಗವರ್ಮೆಂಟ್ PU ಕಾಲೇಜಲ್ಲಿ ಆನೇಕಲ್ಲಲ್ಲಿ ಲೆಕ್ಚರರ್ ಆಗಿ ಸೇರ್ಕೊಂಡೆ 75ರಲ್ಲಿ.
1975ರಲ್ಲಿ. ಆಮೇಲೆ ಅಲ್ಲಿಂದ ನೆಲಮಂಗಲಕ್ಕೆ ಬಂದೆ. ಅಲ್ಲಿ 78ರಿಂದ 81 51 ಗಾಂಧಿ ಬಜಾರ್ DVG ರೋಡ್ ನಮ್ಮ ತಾತ ಅವ್ರ ಮನೆ. ವಿದ್ಯಾರ್ಥಿ ಭವನ್ ಪಕ್ಕ. ವಿದ್ಯಾರ್ಥಿ ಭವನ್ ಅಲ್ಲ, ಈ ಕಡೆ ಒಂದು ಪ್ರಭಾ ಪ್ರೆಸ್ ಅಂತ ಇತ್ತು. ಅದು ಒಂದು ನಿಮಿಷ ಹೇಳಿ, ಅದು ನೀವು ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಆ ಗಾರ್ಡನ್ ಅಲ್ಲಿ ಆಡ್ತಾ ಇದ್ದಿದ್ದು DVG ಅವ್ರ ದರ್ಶನ ಹೇಳಿ ಒಂದ್ಸಲ. ಅದೇ ಬಹಳ ಇಂಟ್ರೆಸ್ಟಿಂಗ್. ಅದು ಇವರು ಜ್ಞಾಪಿಸ್ಬಿಟ್ರು ಅದನ್ನ. ನಾವೆಲ್ಲ ಅವಾಗ 7-8 ವರ್ಷದ ಹುಡುಗರು ಕೃಷ್ಣ ಪಾರ್ಕ್ ಅಲ್ಲಿ ಬೀಗಲ್ ಟ್ರ್ಯಾಕ್ ಅಲ್ಲಿ ಆಟ ಆಡ್ತಾ ಇದ್ವಿ. ಇವ್ರು DVG ಅವ್ರ ಫ್ರೆಂಡ್ಸ್ ಜೊತೆ ಬಂದು ಅಲ್ಲಿ ಕೂತ್ಕೊಳ್ಳೋರು. ಬಾರೋ ಇಲ್ಲಿ ಕರೆದ್ರು, ಬಂದಿರ ಏನು ಅಂತ ಹೋದ್ವಿ. ನೋಡು, ಅಲ್ಲಿ ಹೋಗಿ ವಿದ್ಯಾರ್ಥಿ ಭವನ್ಗೆ ಹೋಗಿ ರವೆ ವಡೆ ತಗೊಂಡ್ ಬಾ, ನೀವಿಬ್ರು ತಿನ್ಬಿಟ್ಟು ತಗೊಂಡ್ಬರ್ಬೇಕು ಅಂತ ನಮಗೆ ದುಡ್ಡು ಕೊಡೋರು. ತಂದು ಕೊಡ್ತಿದ್ವಿ ಅವ್ರಿಗೆ. ನಾವು ಅವಾಗ ನಮ್ಗೆ ಅದೇ ಹುಡುಗರಿಗೆ ದೊಡ್ಡ ವ್ಯಕ್ತಿತ್ವ ನೋಡಿ. DV ಗುಂಡಪ್ಪನವ್ರು ಅವೆಲ್ಲ ಅವರು ಜಿಕ್ವಾ ಶಾಪ್ ಅಲ್ಲ ಜಾಸ್ತಿ ಅವ್ರಿಗೆ. ಅವ್ರಿಗೆ ಬೇರೆಯವ್ರಿಗೂ ಕೂಡ ಸಹಾಯ ಮಾಡೋರು. ಅವ್ರು ಹಿಂಗೆ ಜಿಗ್ವಾ ಶಾಪ್ ಎಲ್ಲ ಜಾಸ್ತಿ ಇತ್ತು. ಅವ್ರ ಮನೆಗೆ ಹೋಗಿದ್ದೀರಾ ಸರ್? ಹೋಗಿದ್ವಿ. ಅವ್ರ ಮನೆಯಲ್ಲಿ ಅವರ ಮಗ BGL ಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವ್ರು ಅಲ್ಲೇ ಅವ್ರು MSc ಬಾಟ್ನಿ ಮಾಡ್ತಾರೆ. ಆಮೇಲೆ ಮಡ್ರಾಸ್ ಹೊರಟೋಗ್ತಾರೆ. ಮಡ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗ್ತಾರೆ. ಅಲ್ಲಿ ವರ್ಕ್ ಮಾಡ್ತಾರೆ. BGL ಸ್ವಾಮಿ ಹಸಿರು ಅನ್ನುವಂತ ಒಂದು ಒಳ್ಳೆ ಪುಸ್ತಕನೇ ಬರೆದಿದ್ದಾರೆ. ಎಲ್ಲ ಕರ್ನಾಟಕದ ಫ್ಲೋರಾ ಬಗ್ಗೆ, ಫ್ಲೋರಾ ಫೌನಾ ಬಗ್ಗೆ. ತುಂಬಾ ಒಳ್ಳೆ ರೈಟರು. ಸ್ವಾಮಿ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ಕಮ್ಮಿ. ಬಾಟನಿ ಒಳಗೆ ಬಾಟನಿ MSc ಮಾಡಿದಾಗ ಅವ್ರ ತಂದೆ ಹೋಗಿ ಹೇಳ್ತಾರಂತೆ, ಅಣ್ಣ ನಾನು ಲೆಕ್ಚರರ್ ಆಗ್ತೀನಿ ಅಂತ. ಅವ್ರು ಬೈದಂತೆ, ನೀನ್ ಮುಂಡ ಮೊತ್ತು ಈಗ ತಾನೇ MSc ಮಾಡಿದ್ಯಾ, ಏನ್ ಲೆಕ್ಚರರ್ ಆಗ್ತೀಯಾ, ಇಲ್ಲಿ ಮೊದಲು ಲ್ಯಾಬೊರೇಟರಿ ಮಾಡ್ಕೊಂಡು ಸಂಶೋಧನೆ ಮಾಡು ಅಂತ ಮಗಂಗೆ ಹೇಳಿದಂತವ್ರು. ಮತ್ತೆ ಅವರು ಕ್ಲಾಸ್ಮೇಟ್ಸ್ GVK ರಾವ್ ಅವರೆಲ್ಲ ಕ್ಲಾಸ್ಮೇಟ್ಸ್. ಅವ್ರು ಇಂಟರ್ಮೀಡಿಯೇಟ್ ಅಲ್ಲಿ ಫೇಲ್ ಆಗ್ಬಿಟ್ಟಿರ್ತಾರೆ. BGL ಸ್ವಾಮಿ ದಿನ ಇವ್ರು ಹೋಗಿ ಅವ್ರ ಜೊತೆ ಸುತ್ತಾಡ್ಕೊಂಡ್ ಬರ್ತಿರ್ತಾರೆ. ಆಗ DV ಗುಂಡಪ್ಪನವ್ರು ಏನ್ ಮಾಡ್ತಾರೆ, ಮಗನಿಗೆ ಬುದ್ಧವಾದ ಹೇಳಕ್ಕೆ ಮಂಕುತಿಮ್ಮನ ಕಗ್ಗ ಬರೀತಾರೆ. ಅದ್ರದ್ದು ಒಂದೊಂದು ಪದ್ಯ ಬರೆದು ಸ್ವಾಮಿ ಟೇಬಲ್ ಮೇಲೆ ಇಡ್ತಾರೆ. ಸ್ವಾಮಿ ತಂದು GVK ರಾವ್ ಕೊಡ್ತಾನೆ. GVK ರಾವ್ ಮತ್ತೆ ಕರ್ನಾಟಕದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ರು. ಅವರು ಗೊಲ್ಲಳ್ಳಿ ಅವರು. ಸರ್, ಇದೊಂದು ಹೊಸ ವಿಚಾರ. ಇದು ಕರ್ನಾಟಕಕ್ಕೆ ನೋಡಿ, ನಮ್ಗೆಲ್ಲರಿಗೂ ಇದೊಂದು ಹೊಸ ವಿಚಾರ. ಮಂಕುತಿಮ್ಮನ ಕಗ್ಗ ಯಾವುದೇ ಅವಾರ್ಡ್ಗೋಸ್ಕರ ಬರೆದಿದ್ದಿಲ್ಲ ನೋಡಿ, ಮಗನಿಗೆ ಬುದ್ಧಿವಾದ ಹೇಳಕ್ ಬರೆದಿದ್ದು. 945 ಶ್ಲೋಕಗಳು ಗೀತೆ ತರ ಬರೆದ್ರು ಆ ಮಹಾಪುರುಷ. ಅದು ಶಾಶ್ವತವಾಗಿ ಕರ್ನಾಟಕದ ಎಲ್ಲ ಮಕ್ಕಳಿಗೂ. ಅದಕ್ಕೆ ಯಾಕಪ್ಪ ಮಂಕುತಿಮ್ಮ ಮಗನನ್ನ ಮಂಕುತಿಮ್ಮ ಅಂತ ಸಂಬೋಧಿಸಿರೋದವ್ರು ನೋಡಿ. ಮಾತಾಡಿ. ಆಮೇಲೆ ಅವ್ರೇನ್ ಮಾಡ್ತಾರೆ ತಂದು ಇವ್ರಿಗೆಲ್ಲ GVK ರಾವ್ ಏನ್ ಮಾಡ್ತಾರೆ, ಅವ್ರಿಗೆಲ್ಲ ಕೊಡ್ತಾರೆ. ನೋಡೋ ನಮ್ಮ ಅಪ್ಪ ಏನೋ ಬರ್ದಿದ್ದಾರೆ ಅಂತ. ಅವ್ರಿಗೆ DV ಗುಂಡಪ್ಪನವ್ರಿಗೆ ಕಾಯಿಲೆ ಬಂದು ಹಾಸಿಗೆ ಮೇಲೆ ಮಲಗಿದ್ದಾಗ GVK ರಾವ್ 4 ಬೆಳ್ಳಿ ತಟ್ಟೆಯಲ್ಲಿ ಆ ಮಂಕುತಿಮ್ಮನ ಕಗ್ಗ ಎತ್ತಿಸ್ಬಿಟ್ಟು ಹಣ್ಣುಗಳು ತಗೊಂಡೋಗಿ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ನೋಡಿ, ಇದರಿಂದ ನಿಮ್ಮ ಮಗನಿಗೆ ಏನ್ ಸಹಾಯ ಆಯ್ತೋ ಗೊತ್ತಿಲ್ಲ. ಜೀವನದಲ್ಲಿ ನಾ ಏನಾದ್ರು ಆಗಿದ್ರೆ, ನಾನೊಬ್ಬ IAS ಆಫೀಸರ್ ಆಗಿದ್ರೆ, ಚೀಫ್ ಸೆಕ್ರೆಟರಿ ಆಗಿದ್ರೆ, ಈ ಮಂಕುತಿಮ್ಮನ ಕಗ್ಗ ಕಾರಣ ಅಂತ ಹೇಳ್ತಾರೆ. ಇದು ಅವರ ದೊಡ್ಡತನ ತೋರಿಸುತ್ತೆ. ಇವೆಲ್ಲ ವಿಚಾರಗಳು. ಯಾಕೆಂದ್ರೆ ಸ್ವಾಮಿಯವರು ನಮ್ಗೆ ಪರಿಚಯ ಇದ್ರಿಂದ ಇವೆಲ್ಲ ಹೇಳೋರು. ಇದನ್ನ ನಮ್ಗೆ ಅವರೇ ಹೇಳಿರೋದ್ರಿಂದ ನಾವು ಕೇಳಿರೋದು ನಾವೆಲ್ಲ. ನಮಗೆ ಅವರು ಮಾತಂದ್ರೆ ತುಂಬಾ ಇಷ್ಟ. ಅವ್ರ ಹಸಿರವನ್ನು ಬರೆದಾಗ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ನೋಡಿ, ಬೆಂಗಳೂರದು ಈ ಬೆಂಗಳೂರನ್ನ ಹೆಸರು ಬಗ್ಗೆ ಹೇಳ್ತೀನಿ. ಬೆಂಗಳೂರನ್ನ ಹೆಸರು ಹೆಂಗ್ ಬಂತು? ಬೆಂಗಳೂರಿನ ಬೆಂದಕಾಳೂರು ಅಂತಾರೆ, ಆಮೇಲೆ ಬೆಣಚಕಲ್ ಊರು ಅಂತಾರೆ, ಬೆಂಗಲ್ ಅಂತಾರೆ. ಇದು ಬೆಂಗಳೂರು. ಆ ಬೆಂಗಳೂರು ಅನ್ನೋದು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ನಾನೇನ್ ಮಾಡಿದೆ, ಬೆಂಗಳೂರು ಡಿಸ್ಟ್ರಿಕ್ಟ್ ಗೆಜೆಟಿಯರ್ ಮಾಡುವಾಗ ಇದ್ರ ಸಂಶೋಧನೆ ಮಾಡಿದೆ. ಬೊಮ್ಮನಹಳ್ಳಿ ಹತ್ರ ಬೇಗೂರ್ ಅಂತಿದೆ, ಅಲ್ಲಿ ನಾಗೇಶ್ವರ ದೇವಸ್ಥಾನ ಇದೆ. ನಾಗತ್ತರ ಅಂತ ಗಂಗಾ ಆಫೀಸರ್ ಕಟ್ಟಿರೋದು 9ನೇ ಶತಮಾನದಲ್ಲಿ ಕಟ್ಟಿರೋದು ದೇವಸ್ಥಾನ. ಅದು 9ನೇ ಶತಮಾನ 800 ಕ್ರಿಸ್ತ ಶಕ 800ನೇ ವರ್ಷ, 850 ಬರುತ್ತದೆ. ಅದರಲ್ಲಿ ಒಂದು ಗೋಡೆ ಮೇಲೆ ಒಂದು ಶಾಸನ ಇದೆ. ಅದರೊಳಗೆ ಆ ಶಾಸನದಲ್ಲಿ ಏನ್ ಬರುತ್ತೆ ಅಂದ್ರೆ, ನಾಗತ್ತರನ ಮನೆ ಮಗನ್
ಪುಟ್ಟಣ್ಣ ಶೆಟ್ಟಿ ಬೆಂಗಳೂರ ಕಾಳಗದೋಳು ಸತ್ತನ್ನ. ವಾವ್. ಅಂದ್ರೆ ಈ ಬೆಂದಕಾಳೂರು ಕಥೆ ಏನಪ್ಪಾ ಅಲ್ಲ, ಇದು ಇತ್ತೀಚೆಗೆ ಆಗಿದ್ದಲ್ಲ. 13ನೇ ಶತಮಾನದಲ್ಲಿ ಬಲ್ಲಾಳ ಬಂದ. 13ನೇ ಶತಮಾನದಲ್ಲಿ ಬಲ್ಲಾಳ ಬಂದ, 3ನೇ ಬಲ್ಲಾಳ ಬಂದ. ಅವನಿಗೆ ಬೆಂದಕಾಳು ಮುದುಕಿ ಕೊಟ್ಲು, ಅವನು ಬೆಂದಕಾಳೂರು ಅಂತ ಕರೆದ ಅಂತ. ಇದಕ್ಕೂ 300 ವರ್ಷ ಹಳೆ ಶಾಸನ ಹೇಳ್ತಾ ಇದ್ದೀನಿ. ಹೌದು, ಶಾಸನಕ್ಕಿಂತ ದಾಖಲೆ ಹೌದು. ಸೊ ಬೇಗೂರು ಶಾಸನದಲ್ಲಿ ಇದ್ದಿದ್ರೆ ಅದನ್ನ ನಾವು ಅದನ್ನ ಅರ್ಥ ಮಾಡಿದೀವಿ. ಬೆಂಗು ಅಂದ್ರೆ ಕೆಂಪು ಹೊನ್ನೆ ಮರ, ಅದು ಬಿಜಿಎಲ್ ಸ್ವಾಮಿ ಹೇಳ್ತಾರೆ. ಬಿಜಿಎಲ್ ಸ್ವಾಮಿ ಹೇಳ್ತಾರೆ. ಬೆಂಗಾ ಟ್ರೀಸ್ ಅಂತ ಹೇಳ್ತಾರೆ. ಅವ್ರ ಹಸಿರು ಬೆಂಗು ಮರ ಅಂತ. ಅದನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಬಟಾನಿಕಲ್ ನೇಮು. ಮತ್ತೆ ಸಿಸಿಲ್ ಸಲ್ಡಾನಾ ಅಂತ ಒಬ್ರು ಬಾಟನಿಸ್ಟ್ ಇದ್ರು ಸೆಂಟ್ ಜೋಸೆಫ್ ಕಾಲೇಜಲ್ಲಿ. ಅವ್ರು ನಮ್ಮ ಅಡ್ವೈಸರಿ ಕಮಿಟಿಲಿದ್ರು. ಅವ್ರು ಕರೆಕ್ಟ್ ಆಗಿದೆ ಅಪ್ಪ, ಬೆಂಗಾನೇ ಇದು ಅಂತ ಹೇಳಿದ್ರು. ಈಗ ನಾನು ಈ ವಿಷಯವನ್ನ ಯಲ್ಲಪ್ಪ ರೆಡ್ಡಿ ಅವ್ರು ಹೇಳಿದ್ದಕ್ಕೆ ಅವರು ಈ ಜ್ಞಾನ ಭಾರತಿಯಲ್ಲಿ ಒಂದು ಎಕೋ ಪಾರ್ಕ್ ಮಾಡಿದ್ದಾರೆ. ಅಲ್ಲಿ ಈ ಬೆಂಗಾ ಟ್ರೀ ಬೆಳೆದಿದ್ದಾರೆ. ಬೆಂಗು ಕೆಂಪು ರಕ್ತ ಹೊನ್ನೆ ಮರ ಬೆಳೆದಿದ್ದಾರೆ. ಸೊ ಇದು ಅದಕ್ಕೆ ಬೆಂಗಳೂರು ಅಂತ ಇದು ಮೂಲ ಸಸ್ಯ. ಬೆಂಗಳೂರು ನಾವೇ ಮಾಡಿದ್ದು, ಬೆಂದಕಾಳೂರು ಮಾಡಲಿಲ್ಲ. ಅದನ್ನ ನಾವೇ ಮಾಡಿಸಿದ್ದು ನಮ್ಮ ಡಿಪಾರ್ಟ್ಮೆಂಟ್ ಇಂದ. ಮೈಸೂರ್ ಅಂತಿತ್ತು. ಮೈಸೂರು ಹೆಸರಿತ್ತು ಇಂಗ್ಲಿಷ್ ನಲ್ಲಿ MYSORE. ಮೈಸೂರ್. ಸೋರ್ ಅಂದ್ರೆ ಕಣ್ಣೋಗೆ ಸೋರೈಸ್ ಅಂತೀವಿ. ಅದೇ ಇದು ಮೈಸೂರು. ನಾನು ಹೇಳಿದ್ದೆ ನೋಡಿ, ಮೈಸೂರು ಕಡೆ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಬೆಂದಕಾಳೂರ್ದು ಆಯ್ತು. ಆಮೇಲೆ ಬೆಂಗಳೂರು ಅಂತ ಬರೆದಿದ್ದೀವಿ. ಗೆಜೆಟಿಯರ್, ಬೆಂಗಳೂರು ಡಿಸ್ಟ್ರಿಕ್ಟ್ ಗೆಜೆಟಿಯರ್ ಅಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದೀವಿ. ಈಗ ಎಲ್ಲ ಜನಗಳಿಗೆ ಗೊತ್ತಾಗಿದೆ ಯಾವುದು ನಿಜವಾದ್ದು ಅಂತ. ಸಸ್ಯ ಮೂಲದಿಂದ ಅನೇಕ ಜಾಗಗಳು ಬಂದಿದೆ. ಹುಣಸೆ ಹಳ್ಳಿಗಳು ಎಷ್ಟಿದೆ, ಹುಣಸೆ ಹಳ್ಳಿಗಳು, ಹುಣಸೆಘಟ್ಟ, ಹಲಸೂರು ಯಾವುದು, ಹಲಸೂರು ಇದೆ. ಆಮೇಲೆ ಅಂಕೋಲ ಅಂತ ಒಂದು ಊರಿದೆ. ಅಂಕೋಲ ಗಿಡದಿಂದ ಬಂದಿರೋದು. ಅದು ಹಾಲಕ್ಕಿ ಗೌಡ್ರು ಅದನ್ನ ಟೋಟೆಮ್ ಆಗಿ ಪೂಜೆ ಮಾಡ್ತಾರೆ. ಅಂಕೋಲ ಅಂತ ಪ್ಲಾಂಟ್ ಇಂದ ಅಂಕೋಲೆ ಗಿಡ ಅಂತ. ಹಾಗಾದ್ರೆ ನೀವು ಇವತ್ತು ಕ್ಲಿಯರ್ ಆಗಿ ಹೇಳ್ತಾರೆ ಬೆಂಗಳೂರು ಪ್ಲಾಂಟ್ ಬೇಸ್ಡ್ ನೇಮ್. ಹೌದು, ಅಂದ್ರೆ ಬೆಂದಕಾಳ ಅಲ್ಲ ಅದು. ಆಮೇಲೆ ನಮ್ಮ ಮನೆಗಳಲ್ಲಿ ರಕ್ತ ಹೊನ್ನೆ, ನಮ್ಮ ಮನೆಗಳಲ್ಲಿ ಬೆಂದಕಾಳನ್ನಲ್ಲ, ಅವರೆಕಾಳು ಉಸ್ಲಿ ಮಾಡೋದು. ಉಸ್ಲಿ ಅನ್ನೋ ಹೊರಟಿದೆ. ನಾವ್ಯಾರು ಬೆಂದಕಾಳು ಉಪಯೋಗಿಸ್ತಾರೆ. ಹಾಗಾದ್ರೆ ರಕ್ತ ಹೊನ್ನೆ ಇದೆಯಾ ಇವಾಗ್ಲೂ? ಅಲ್ಲ, ಬೆಳೆದಿದ್ದಾರೆ. ನಮ್ಮ ಯಲ್ಲಪ್ಪ ರೆಡ್ಡಿ ಕೇಳಿ ಬೇಕಾದ್ರೆ ಹೇಳ್ತಾರೆ. ಅವರು ಜ್ಞಾನ ಭಾರತಿನಲ್ಲಿ ಎಕೋ ಪಾರ್ಕ್ ಮಾಡಿದ್ದಾರೆ. ಅಲ್ಲಿ ಈ ಮರ ಬೆಳೆದಿದ್ದಾರೆ. ಅಂದ್ರೆ ಬಹಳ ಫಲವತ್ತಾದ ಪ್ರದೇಶ ಬೆಂಗಳೂರು. ಬೆಂಗಳೂರಿನಲ್ಲಿ ತೆಂಗಿನ ಮರಗಳು ಬೆಳೆದ್ರೆ ಅದು ಕೊಡೋ ಫಲ ಚಿಪ್ಟೂರಲ್ಲಿ, ಚಿಕ್ಕನಾಗ್ನಲ್ಲಿ ಕೊಡಲ್ಲ. ಅಷ್ಟು ಫಲವತ್ತ. ಈ ಬೆಂಗಳೂರಲ್ಲಿ ನಾಗರಬಾವಿ ಅಂತ ಕೆಲವು ಏರಿಯಾ ಇದೆ. ನಿಜವಾಗ್ಲೂ ಅಲ್ಲಿ ಒಂದು ಬಾವಿ ತುಂಬಾ ನಾಗರಾವಿತ್ತಂತೆ, ಅದಕ್ಕೆ ಪೂರ್ಣಯ್ಯ ನಾಗರಬಾವಿ ಅಂತ ಹೆಸರಿಟ್ರಂತೆ. ಇವೆಲ್ಲ ಹೆಸರುಗಳು ಬರುತ್ತೆ. ಅದು ಒಂದು ಫಿಕ್ಷನ್ ಇರುತ್ತೆ ನೋಡಿ. ಈಗ ನಿಮ್ಗೆ ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಬೆಂದಕಾಳೂರು ಅನ್ನೋದು ಫಿಕ್ಷನ್. ಅದು ಫಿಕ್ಷನ್ ಬೇರೆ, ಫ್ಯಾಕ್ಟ್ ಬೇರೆ. ಫಿಕ್ಷನ್ ಅಂದ್ರೆ ಕತೆ, ಕಟ್ಟುಕತೆ ಇರುತ್ತೆ. ಅದೇ ತರ ಈ ಮೈಸೂರದ ಕತೆ ಇದೆಯಲ್ಲ, ಮಹಿಷಾಸುರನೂರು, ಅದು ಇದಕ್ಕೂ ಮಹಿಷಾಸುರನ ಸಂಬಂಧ ಇಲ್ಲ. ಮೈಸೂರದು ಬೆಟ್ಟ ಇದೆಯಲ್ಲ, ಚಾಮುಂಡಿ ಬೆಟ್ಟ, ಅಲ್ಲೂ ಕೂಡ ಗಂಗರದು 9ನೇ ಶತಮಾನದ ಶಾಸನ ಇದೆ. ಆ ಮೆಟ್ಲು ಹತ್ಕೊಂಡು ಹೋಗುವಾಗ ಒಂದು ಹಳೆ ದೇವಸ್ಥಾನದ್ದು ನಂದಿ ಹತ್ತಿರದಲ್ಲಿ ಒಳಗಡೆ ಹೋದ್ರೆ ಒಂದು ದೇವಸ್ಥಾನದ ರೆಮಿನೆಂಟ್ ಸಿಗತ್ತೆ. ಅಲ್ಲಿ ಶಾಸನ ಇದೆ. ಅದು ಆಕ್ಚುಲಿ ಆ ದೇವಸ್ಥಾನ, ಆ ಬೆಟ್ಟ, ಆವಾಗ ಆ ಶಾಸನದಲ್ಲಿ ಮಹಾಬಲ ಬೆಟ್ಟ, ಮಾರ್ಬಾಲ ಬೆಟ್ಟ ಅಂತ ಕರೀತಾರೆ. ಮಹಾಬಲ, ಮಾರ್ಬಾಲ, ಆತರ. ಹೆಸರು ಮಹಾಬಲ ಬೆಟ್ಟ. ಮಹಾಬಲೇಶ್ವರ ದೇವಸ್ಥಾನ ಅದು ಇತ್ತು ಅಲ್ಲಿ. ಅದು ರಿಮಿನೆಂಟ್ಸ್ ಇದೆ. ಅದು ಗಂಗರ ಕಾಲದ 9ನೇ ಶತಮಾನ. ಈಗ ಚಾಮುಂಡಿ ಬೆಟ್ಟ ಕಟ್ಟಿದ್ದು, ದೇವಸ್ಥಾನ ಕಟ್ಟಿದ್ದು ಇವರು ರಾಜ ಒಡೆಯರ್ ಆದ್ಮೇಲೆ ಚಾಮರಾಜ ಒಡೆಯರ್ ಬರ್ತಾರೆ. ಗೋಳ ಚಾಮರಾಜ ಒಡೆಯರ್ ಅಂತ ಅವ್ರು ಬೇಟೆಗೆ ಹೋಗಿರ್ತಾರೆ. ಇವರು ನಮ್ಮ ಹೈದರಾಲಿ ಜೈಲಲ್ಲಿ ಕಬ್ಬಾಳ್ ದುರ್ಗದಲ್ಲಿ ಇಟ್ಟಿದ್ದು ಚಾಮರಾಜ ಒಡೆಯರ್. ಹೌದು, ಅವ್ರು ಬೇರೆ ಅಲ್ಲ. ಅವರು ಹೈದರಾಲಿ ಕಾಲ ಬೇರೆ, ಇದು ರಾಜ ಒಡೆಯರ್ ಕಾಲ. ಇದು ಅವ್ರಿಗೆ ಬೇಟೆಗೆ ಹೋದಾಗ ಸಿಡಿಲು ಹೊಡೆಯುತ್ತೆ. ಅದಕ್ಕೆ ಅವ್ರಿಗೆ ಬೋಳ ಚಾಮರಾಜ ಅಂತ ತಲೆ ಹಿಂಭಾಗಕ್ಕೆ ಒಂಚೂರು ಸಿಡಿದಿರ್ಬೋದು, ಒಂದು ಕಿಳಿ ಸಿಡಿದಿರ್ಬೋದು. ಅದನ್ನ ಸಿಡಿಲು ಹೊಡಿತು ಅಂತ ಹೇಳ್ತಾರೆ.
ಸಿಡಿಲು ಹೊಡೆದ್ರೆ ಮನುಷ್ಯ ಬದುಕಕ್ಕಾಗಲ್ಲ. ಬದುಕಕ್ಕಾಗಲ್ಲ. ಅದೇ ಸೊ ಅದು ಮೈಸೂರಾಗಿದೆ. ಹೇಳಿ ಅದು ಸಿಡಿಲು ಹೊಡೆದಾಗ ಅವ್ರಿಗೆ ಬೋಳ ಚಾಮರಾಜ ಅಂತ ಹೆಸರು ಬಂತು. ಆಯ್ತು. ಮೈಸೂರನ್ನ ಹೆಸರು ಯಾಕೆ ಬಂತು? ಮೈಸೂರು ಹೆಂಗ್ ಬಂತು? ಆ ಶಾಸನ ಇದೆಯಲ್ಲ 9ನೇ ಶತಮಾನ, ಅದ್ರೊಳಗಡೆ ಏನಂತಿದೆ ಗೊತ್ತಾ? ಮಾ ಯಾಗುಡ್ಸು ಈ ಸೂರು ಮಯಿ ಸೂರು. ಮಯಿ ಅಂದ್ರೆ ಸಂಸ್ಕೃತದಲ್ಲಿ ಜಿಂಕೆ ಮರಿಗಳು. ಹೌದು. ಆ ಬೆಟ್ಟದಲ್ಲಿ ಜಿಂಕೆ ಮರಿಗಳು ಜಾಸ್ತಿ ಇದ್ದಿದ್ರಿಂದ ಅದಕ್ಕೆ ಮೈಸೂರು ಅಂತ. ಮಹಿಷಾಸುರಂಗೆ ಸಂಬಂಧ ಇಲ್ಲ. ಮಹಿಷಾಸುರನ್ ಬೆಟ್ಟ ಅಲ್ಲ. ಚಾಮುಂಡೇಶ್ವರಿ ಹೆಂಗ್ ಬಂದ್ರು? ಚಾಮುಂಡೇಶ್ವರಿ ಮೈಸೂರು ಒಡೆಯರಿಗೆ ಹೇಳಿದ್ನಲ್ಲ, ಅವರು ಮನೆ ದೇವರು, ಅವರು ಅದನ್ನು ಕಟ್ಕೊಂಡಿದ್ದಾರೆ. ಚಾಮುಂಡಿ ರಾಜ ಒಡೆಯರ್ ಆದ್ಮೇಲೆ ಮೈಸೂರು ಒಡೆಯರ ಆಡಳಿತ ಶುರು ಆಯಿತು. ಆವಾಗ ಅವರು ಅದನ್ನು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಚಾಮರಾಜರಿಗೂ ಅಲ್ಲಿ ಸಿಡ್ಲು ಆಗುತ್ತೆ. ಅದೆಲ್ಲ ಧಾರ್ಮಿಕ ನಂಬಿಕೆ. ಆ ನಂಬಿಕೆ. ಹಾಗಾದ್ರೆ ಗಂಗರ ಬಗ್ಗೆ ಹೇಳಿದ್ರಿ. ತಲಕಾಡು, ಕೋಲಾರ, ನಂದಿ, ಭೋಗನಂದೀಶ್ವರ ಇಲ್ಲೆಲ್ಲ ಗಂಗರ ಹೆಜ್ಜೆ ಗುರುತುಗಳು ಕಾಣುತ್ತೆ ನಮ್ಗೆ ಅಲ್ವಾ? ಅವ್ರು ಮೈಸೂರಲ್ಲೂ ಗಂಗವಾಡಿ ಅಂತ ಹೆಸರು ಇದಕ್ಕೆ. ಎಲ್ಲ ಬೆಂಗಳೂರಿಗೆ ಅವೆಲ್ಲ ಗಂಗವಾಡಿ 26,000 ಅಂತ ಬರುತ್ತೆ ಶಾಸನದಲ್ಲಿ. 96,000 ಹಳ್ಳಿಗಳಿದ್ವು ಅದರಲ್ಲಿ. ಗಂಗವಾಡಿ ಅವ್ರ ಸಾಮ್ರಾಜ್ಯದ ರಾಜಧಾನಿ ಕೋಲಾರ ಆಗಿತ್ತು. ಕೋಲಾಲಪುರ, ಕುಲವಲಾಪುರ ಅಂತ ಅವ್ರ ಶಾಸನದಲ್ಲಿ ಬರುತ್ತೆ. ಮತ್ತೆ ಅವನ ರಾಜರಿಗೆ ಬಿರುದು ಕೂಡ ನಂದಿಗಿರಿನಾಥ ಅಂತ ಬರುತ್ತೆ. ಆ ನಂದಿ ಬೆಟ್ಟದ ಮೇಲೆ ಯೋಗನಂದೀಶ್ವರ ಇದೆಯಲ್ಲ, ಅದು ಗಂಗರ ಕಾಲದ್ದೇ. ಅದು ಕೆಳಗಡೆ ಇರೋ ದೇವಸ್ಥಾನ ಅದು ಬಾಣರ ದೇವಸ್ಥಾನ, ಭೋಗನಂದೀಶ್ವರ, ಬಾಣರ ಕಾಲದ್ದು. ಸೊ ಹೀಗೆ ಒಂದೊಂದು ಶಾಸನಗಳು ನಮಗೆ ಕಣ್ತೆರೆಸಿದೆ. ಬೇಗೂರು ಶಾಸನದಿಂದ ಬೆಂಗಳೂರು ಹೆಸರು ಕಣ್ತೆರೆಸ್ತು. ಹಾಗೆ ಚಾಮುಂಡಿ ಬೆಟ್ಟದ ಶಾಸನದಿಂದ ಮೈಸೂರು ಹೆಸರು. ಒಂದು ಪ್ರಶ್ನೆ ಇದೆ ಸರ್, ಹಿಸ್ಟೇರಿಯನ್ಸ್ ಅಂತೀರಿ ನೀವು. ಸುಮಾರು 1,000 ಮ್ಯಾಕ್ಸಿಮಮ್ 3,000 ಬುದ್ಧನ ಕಾಲದಿಂದ ನೀವು ಒಪ್ಕೋತೀರಷ್ಟೇ. ಅದಕ್ಕೆ ಹಿಂದೆ ಮಹಾಭಾರತದಕ್ಕೆಲ್ಲ 5,000 ವರ್ಷದಿಂದ ಆಗಿದೆ. ಅದನ್ನ ಹಿಸ್ಟ್ರಿಗೆ ಸೇರಿಸಲ್ಲ ನೀವು. ಮತ್ತೆ ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಗೌತಮರು ಭಾರದ್ವಾಜರ ಕಾಲದಿಂದ ಇದೆ. ಅಂದ್ರೆ ಅದು ಲಕ್ಷಾಂತರ ವರ್ಷದಿಂದ. ಅದನ್ನ ನೀವು ಹಿಸ್ಟ್ರಿಗೆ ಸೇರಿಸಲ್ಲ. ನೀವು ಹಿಸ್ಟ್ರಿಗೆ ಸೇರಿಸೋದು ಎಲ್ಲಿಂದ ಬಂತು? ಅಲ್ಲ, ಏನಂದ್ರೆ ನಾವು ಯಾವುದನ್ನ ನಾವು ಪುರಾಣ ಮತ್ತು ಮಿಸ್ಟಿಸಿಸಮ್ ಅಂತ ಹೇಳ್ತೀವಿ, ಮೈಥಾಲಜಿ ಅಂತ, ಅದನ್ನ ನಾವು ಹಿಸ್ಟಾರಿಕಲ್ ಅಂತ ಕರೆಯಲ್ಲ. ಪುರಾಣ ಮತ್ತು ಮೈಥಾಲಜಿ ಖಂಡಿತ ಹಳೆಯದೇ. ಅವರು ಅದರ ಕಾಲವನ್ನ ನಿಗದಿಪಡಿಸೋದಕ್ಕೆ ಕಷ್ಟ. ಕರೆಕ್ಟಾಗಿ ಅದು ಪುರಾಣಗಳೆಲ್ಲ ಬಂದಿದ್ದು ಯಾವಾಗ ಅಂದ್ರೆ, ನಿಜ ಹೇಳ್ಬೇಕು ಅಂದ್ರೆ ವಿಷ್ಣು ಪುರಾಣ ಅವೆಲ್ಲ ಬರೆದಿದ್ದು ಗುಪ್ತರ ಕಾಲದಲ್ಲಿ, ಗುಪ್ತ ಸಾಮ್ರಾಜ್ಯ ಬಂದ್ಮೇಲೆ. ಅದಕ್ಕಿಂತ ಮುಂಚೆ ಅವೆಲ್ಲ ಇರಲಿಲ್ಲ. ಅಂದ್ರೆ ಶ್ರವಣದಲ್ಲಿತ್ತು. ಹೌದು, ಅದು 3 ತರ ಇತ್ತು ನಮ್ದು ವೇದಗಳನ್ನ ಜ್ಞಾಪಕ ಇಟ್ಕೊಳ್ಳೋದು, ಗೊತ್ತಲ್ಲ? ಅದು ಅಲ್ಲಿ ಬಾಯಿಂದ ಬಾಯಿಗೆ, ಆಮೇಲೆ ಬಾಯಿಂದ ಕಿವಿಗೆ ಆ ತರ ಬಂತದ್ದು, ಬಾಯಿಗೆ ಬಂತದ್ದು. ಅದು ಮನನವಾಗಿತ್ತು. ಈಗ 1017 ಶ್ಲೋಕ ಇದೆ ಋಗ್ವೇದದಲ್ಲಿ. ಅದಷ್ಟು ಒಬ್ಬರಿಂದ ಒಬ್ರಿಗೆ ಬಂದು ಮೊದಲನೇ ವೇದಾನೇ ಋಗ್ವೇದ. ಅಷ್ಟು ಒಂದು ಶ್ಲೋಕ ಲೋಪ ಆಗಿದೆ. ಅದು ಹಾಗೆ ಇವತ್ತು ಉಳಿದಿದೆಯಲ್ಲ. ಮುದ್ರಣ ಕಾಲ ಇವಾಗ ಬಂದ್ವಿ, ಎಲ್ಲ ಮಾಡ್ಕೊಂಡಿದ್ದೀವಿ. ಇದು ನಮಗೆ ಬಹಳ ಮುಖ್ಯವಾದಂತ ಒಂದು ನಂಬಿಕೆ. ನಮಗೆ ಎಲ್ಲ ಅದು ಶ್ರುತಿ ಮತ್ತು ಸ್ಮೃತಿ ಅಂತ ಎರಡು. ಶ್ರುತಿ ಅಂದ್ರೆ ಬಾಯಿನಲ್ಲಿ ಹೇಳೋದು, ಸ್ಮೃತಿ ಅಂದ್ರೆ ಮನನ ಮಾಡೋದು ಜ್ಞಾಪಕ ಶಕ್ತಿಯಿಂದ. ನಮಸ್ತೆ ಗೆಳೆಯರೆ, ಇವರು ಯಾವುದನ್ನು ಅಥೆಂಟಿಸಿಟಿ ಇಲ್ಲದೆ ಹೇಳೋದಿಲ್ಲ. ತುಂಬಾ ಯೋಚನೆ ಮಾಡ್ತಾರೆ. ಅದನ್ನ ಓದಿರೋದನ್ನ ನೆನಪು ಮಾಡ್ಕೋತಾರೆ. ಆ ಟೈಮಲ್ಲಿ ಅದು ಕರೆಕ್ಟ್ ಇದ್ರೆ ಮಾತ್ರ. ಇಷ್ಟೊತ್ತು 1 ಅವರ್ ನಾವು ಡಿಸ್ಕಸ್ ಮಾಡಿದ್ವಿ. ಯಾವುದನ್ನು ಅಥೆಂಟಿಸಿಟಿ ಇಲ್ಲದೆ ಮಾತಾಡೋದಿಲ್ಲ ಅಂತ ವ್ಯಕ್ತಿತ್ವ. ಮಾತಾಡಿ ಬನ್ನಿ. ಅವರೇನು ತುಂಬಾ ಪಾಪ ನಮ್ಮ ಹೋರಾಟ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಇವತ್ತು ನಾನು ಅವ್ರು ನೋಡೇ ಇರ್ಲಿಲ್ಲ. ಇವತ್ತು ಮೈಸೂರಿಗೆ ಹೋಗ್ಬಿಡ್ಬೇಕಾಗಿತ್ತು. ನಮ್ಮ ಸ್ನೇಹಿತರು GV ಕೃಷ್ಣ ಅವ್ರು ಕರ್ಕೊಂಡ್ ಬಂದ್ರು. ಅವ್ರ ಸ್ನೇಹಿತರು. ಈಗ ಅವ್ರ ಕಾರಲ್ಲೇ ಬೆಂಗಳೂರಿಗೆ ಬರ್ತಾ ಇದೀವಿ. ಮೈಸೂರಲ್ಲಿರೋರು ಎಲ್ಲ ಖರೀದಿ ಮಾಡ್ಲಿ. ಅದೇ ನಮ್ದು ಗೆಜೆಟಿಯರ್ಗಳು ನಾವು ಪಬ್ಲಿಷ್ ಮಾಡ್ತೀವಿ. ಅದರ ಸ್ಟಾಕಿಸ್ಟು ಮತ್ತೆ ಮಾರಾಟ ಮಾಡೋದು ಸರ್ಕಾರಿ ಮುದ್ರಣಾಲಯಗಳು. ಅದಕ್ಕೆ ಅವ್ರದ್ದು ಬುಕ್ ಡಿಪೋಗಳಿದೆ. ಮೈಸೂರಲ್ಲಿದೆ, ಆಮೇಲೆ ಗುಲ್ಬರ್ಗಾದಲ್ಲಿದೆ,
ಧಾರವಾಡದಲ್ಲಿದೆ, ಬೆಂಗಳೂರಲ್ಲಿದೆ, ಆಮೇಲೆ ಇದರೊಳಗಿದೆ. ಏನು ಎಲ್ಲ ಮುದ್ರಣಾಲಯ ಹೆಸರು ಪ್ರತಿಷ್ಠಾನ ಮುದ್ರಣಾಲಯ ಅಲ್ಲ, ಬೆಂಗಳೂರು ಸರ್ಕಾರಿ ಮುದ್ರಣಾಲಯ. ಮುದ್ರಣಾಲಯ ಅವ್ರದ್ದು ಇದು ಲೇಖನ ಸಾಮಗ್ರಿ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಡಿಪಾರ್ಟ್ಮೆಂಟ್ ಅಂತ. ಗುಲ್ಬರ್ಗದಲ್ಲಿರೋದು ಅದು ಇದೆ ಗೌರ್ಮೆಂಟ್ ಇದು ಧಾರವಾಡದಲ್ಲಿರೋದು ಅದು ಅವ್ರದ್ದು. ಅಲ್ಲಿ ಧಾರವಾಡದಲ್ಲಿ ಪಣಜಿ ರೋಡ್ ಅಂತಿದೆ, ಅಲ್ಲಿ ಗೌರ್ಮೆಂಟ್ ಪ್ರೆಸ್. ಎಲ್ಲ ಕಡೆ ಎಲ್ಲ ಬುಕ್ ಸಿಗುತ್ತೆ ಸರ್. ಅದೇ ಏನಾಗಿದೆ ಅಂದ್ರೆ ಅದು ಎಲ್ಲ ಅವರೇ ಇಟ್ಕೊಂಡು ಇರ್ತಾ ಇತ್ತು. ಅದು ಯಾವಾಗಲೂ ಒಂದು ಸರ್ಕಾರದಿಂದ ಆರ್ಡರ್ ಆಗಿದೆ, ಅದೆಲ್ಲ ಇಲ್ಲಿ ತುಂಬಾ ಜಾಸ್ತಿ ಸ್ಟಾಕ್ ಆಗ್ತಾ ಇದೆ, ಎಲ್ಲ ಲೈಬ್ರರಿಗಳಿಗೆ ಕೊಡಬೇಕು ಅಂತ. ಹೀಗಾಗಿ ಲೈಬ್ರರಿಗಳು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಇವತ್ತು ನಮಗೆ ಮೈಸೂರಿನಲ್ಲಿ ಒಂದು ಪುಸ್ತಕ ಸಿಗಲಿಲ್ಲ. ಅದು ಟಿಪ್ಪು ಸುಲ್ತಾನ್ಗೆ ಒಬ್ಬ ಹೈದರಾಲಿಗೆ ಒಬ್ಬ ಆರ್ಮಿ ಕಮಾಂಡರ್ ಇದ್ದ, ಮಾರ್ಕ್ ವಿಲ್ಕ್ಸ್ ಅಂತ. ಆ ಮಾರ್ಕ್ ವಿಲ್ಕ್ಸ್ ಪುಸ್ತಕ ಸಿಗಲಿಲ್ಲ. ಕಾರಣ ಏನಂದ್ರೆ ಅದನ್ನ ಲೈಬ್ರರಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸ್ಟಾಕ್ ಎಲ್ಲ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನಮಗೆ ತಗೊಳಕ್ ಸಿಗ್ಲಿಲ್ಲ. ಮಾರಾಟ ಇವರೇ ಮಾಡಬೇಕು. ಇದು ಯಾರೇ ಪ್ರೈವೇಟ್ ಅಲ್ಲಿ ಅಂಗಡಿಗಳಲ್ಲಿ ಸಿಗಲ್ಲ, ಬರೀ ಗೌರ್ಮೆಂಟ್ ಪ್ರೆಸ್ನವರೇ ಮಾಡಬೇಕು. ಆಮೇಲೆ ಅದು ಬರೋ ದುಡ್ಡು ಕೂಡ ನಾವು ಹೆಡ್ ಆಫ್ ಅಕೌಂಟ್ ಕಟ್ತೀವಿ, ಗೌರ್ಮೆಂಟ್ ಪ್ರೆಸ್ ಹೆಡ್ ಆಫ್ ಅಕೌಂಟ್ ಕಟ್ತೀವಿ, ಗೆಸಿಟಿಯರ್ ಹೆಡ್ ಆಫ್ ಅಕೌಂಟ್ ಕಟ್ಟಲ್ಲ. ಇದು ಕೆಲವೆಲ್ಲ ಇಂಪಾರ್ಟೆಂಟು. ಸೊ ನಾನು ಆಮೇಲೆ 82ರಲ್ಲಿ ಇಲ್ಲಿ ಗೆಸಿಟಿಯರಿಗೆ ಬಂದೆ. ಆಗ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ಇದರ ಮುಖ್ಯ ಸಂಪಾದಕರಾಗಿದ್ದು. ಅವರು ಒಳ್ಳೆ ಇತಿಹಾಸಕಾರರು. ಅದಕ್ಕೂ ಮುಂಚೆ ಕೆ ಅಭಿಶಂಕರ್ ಅಂತ ಇದ್ರು, ಅವರು ಬನವಾಸಿಯವರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗಿನ್ನ ಮುಂಚೆ ಶ್ರೀ ಸತ್ಯನ್ ಅಂತ ಒಬ್ಬರಿದ್ರು, ಅವರು ನಮ್ಮ BN ಗರುಡಾಚಾರ್ಯ ಇದ್ದಾರಲ್ಲ ಪೊಲೀಸ್, ಅವ್ರಿಗೆ ತಂಗಿ ಮಗನೋ ಅಕ್ಕನ ಮಗನೋ ಆಗ್ಬೇಕು. ತುಂಬಾ ಒಳ್ಳೆ ಕೆಲಸ. ಅವ್ರ ಸೋದರಳಿಯ ಶ್ರೀ ಸತ್ಯನ್ ಅಂತ. ಇವರೆಲ್ಲ ಡಿಪಾರ್ಟ್ಮೆಂಟ್ ಶುರು ಮಾಡಿದ್ದು 1958ರಲ್ಲಿ. 58ರಲ್ಲಿ ಶುರು ಆಯ್ತು. ಅದಕ್ಕೇನಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅಲ್ಲಿ ಗೆಜೆಟಿಯರ್ ಯೂನಿಟ್ ಅಂತ ಬಂತು, ಅವಾಗ ಶುರು ಆಯ್ತು. ಆದ್ರೆ ಮೈಸೂರಿಗೆ ಮಾತ್ರ ಈ ಗೆಜೆಟಿಯರ್ ಬರವಣಿಗೆನಲ್ಲಿ ಒಂದು ಬೇರೆ ಇತಿಹಾಸ ಇದೆ. ಯಾಕೆಂದ್ರೆ ಅಲ್ಲ, ಗೆಜೆಟಿಯರ್ ಇದು ನಾವೆಲ್ಲ ಮಾಡೋದು ಬೇರೆ. ಏನು ಗೆಜೆಟಿಯರ್ ಡಿಪಾರ್ಟ್ಮೆಂಟ್ ಇಲ್ಲದೆ ಇದ್ದಾಗ ಬೆಂಜಮಿನ್ ಲೂಯಿ ರೈಸ್ ಅಂತ ಅವರು 2 ವಾಲ್ಯೂಮ್ ಮಾಡೋದು ಗೆಜೆಟಿಯರ್ 1776 ಅಲ್ಲಿ. ಆಮೇಲೆ 1996 ಅಲ್ಲಿ ಅದು ಜಾಸ್ತಿ ಲೇಟ್ ಆಯ್ತು ಅಂತ ರಿವೈಸ್ಡ್ ಎಡಿಷನ್ ತಂದ್ರು, ಮೈಸೂರು ಡಿಸ್ಟ್ರಿಕ್ಟ್ ಗೆಜೆಟಿಯರ್ ಅಂತ. ಅದನ್ನ 2 ವಾಲ್ಯೂಮ್ ತಂದಿರೋರು ಬೆಂಜಮಿನ್ ರೈಸ್ ಅವರು. ರೈಸ್ ಮಾಡಿರೋ ಕೆಲಸದ ಬಗ್ಗೆ ನಾವೆಲ್ಲ ಮರೆಯೋಕೆ ಸಾಧ್ಯ ಇಲ್ಲ. ಅವರು ಶಾಸನ ಸಂಗ್ರಹ ಮಾಡಿದ್ದಾರೆ. ಹಳೆ ಮೈಸೂರಿನ 6 ಜಿಲ್ಲೆಗಳದ್ದು ಶಾಸನದ ಸಂಗ್ರಹ ಪುಸ್ತಕ ತಂದಿದ್ದಾರೆ, ಎಪಿಗ್ರಾಫಿಯಾ ಕರ್ನಾಟಕ. ಅದು ಎಲ್ಲಾ ಜಿಲ್ಲೆದು ಇದೆ. ಅವ್ರು ಮಾಡಿರೋ ಕೆಲಸ, ಅವರು ಮತ್ತೆ ಆರ್ ನರಸಿಂಹಾಚಾರ್ಯರು ಇವರೆಲ್ಲ ಮಾಡಿರೋ ಶಾಸನಗಳಿಂದ ಇವತ್ತು ನಾನು ನಿಮ್ಗೇನಾದ್ರು ಇತಿಹಾಸ ಅಂತ ಹೇಳಕ್ ಸಾಧ್ಯ ಆದ್ರೆ ಆ ಶಾಸನಗಳೇ ಕಾರಣ. ಹಂಗೆ ನೀವು ಇವಾಗ ಹೊಯ್ಸಳರ ಬಗ್ಗೆನೂ ನೀವು ಅಲ್ಲ, ಎಲ್ಲಾ ರಾಜವಂಶಗಳ ಬಗ್ಗೆನೂ ನಾವು ಬರೀಲೇಬೇಕಾಗುತ್ತೆ. ಹೌದು. ಈಗ ನಾನು ಜಿಲ್ಲಾ ಗೆಸ್ಟಿಯರ್ ಆದ್ಮೇಲೆ ಸೂರ್ಯನಾಥ್ ಕಾಮತ್ ಅವ್ರು ಏನ್ ಮಾಡೋರು, ಅವರು ನಮ್ಮ ಗುರುಗಳು, ಅವರು ಇತಿಹಾಸ ಬರೀತಾ ಇದ್ರು. ನನಗೆ ಈ ಪ್ರೇಕ್ಷಣೀಯ ಸ್ಥಳಗಳು ಬರೀ ಅನ್ನೋರು. ಅವರು ರಿಟೈರ್ ಆದ್ಮೇಲೆ ಆಮೇಲೆ ಇತಿಹಾಸ ನಾನು ಬರೆಯಕ್ಕೆ ಶುರು ಮಾಡಿದೆ. ಪ್ರೇಕ್ಷಣೀಯ ಸ್ಥಳಗಳು ರಾಜೇಂದ್ರಪ್ಪ ಅಂತ ನಮ್ಮ ಕೊಲಿಗೊಬ್ರು, ಅವ್ರು ಮೈಸೂರಿನವರೇ, ಅವ್ರು ಬರೆಯಕ್ಕೆ ಶುರು ಮಾಡಿದ್ರು. ಸೊ ಅದರಲ್ಲೂ ಉಡುಪಿ ಅದೆಲ್ಲ ಮಾಡಿದಾಗ ಕೆಲವೆಲ್ಲ ನಾನೇ ಬರೆದೆ. ಅವಾಗ ಕುಮಾರರಾಮ ಅದೆಲ್ಲ ನೀವು ಅದು ನಿಮ್ಮ ಹಿಸ್ಟ್ರಿಯಲ್ಲಿ ಬಂದ್ಬಿಡುತ್ತಲ್ಲ, ಯಾವುದು ಕುಮಾರರಾಮನ ಕತೆ? ಕುಮಾರರಾಮನ ಕತೆ ಎಲ್ಲ ಬಂದಿರುತ್ತಲ್ಲ. ಅದು ಕಟ್ಟುಕತೆ ಅಂತ ಬರಲ್ಲ, ಮೈಥಾಲಜಿ ಅಂತ ಬಂದಿರುತ್ತೆ. ಹೌದಾ ಸರ್? ಸರ್ ಹಿಸ್ಟ್ರಿಯಲ್ಲಿ ತಗೊಂಡಿಲ್ಲ? ಅಲ್ಲ ಹಂಗಲ್ಲ, ಅದು ಅದಕ್ಕೆ ಹಿಸ್ಟಾರಿಕಲ್ ಆಗಿ ಎವಿಡೆನ್ಸ್ ಬೇಕಲ್ಲ. ಇದೆಯಲ್ಲ ನಮ್ಮ ಈ ನಮ್ಮ ಹರಿಹರ ಬುಕ್ಕರ ಮಾವನೇ ಅಲ್ವಾ ಕುಮಾರರಾಮ? ಮಲ್ಲಿಕಾರ್ಜುನ ವಿರುದ್ಧ ಹೋರಾಡ್ತಾನಲ್ಲ. ಅಲ್ಲ, ಅವರು ರೆಕಾರ್ಡ್ ಇರೋ ಕಡೆ ರೆಕಾರ್ಡ್ ಆಗಿರುತ್ತೆ. ಹಿಸ್ಟಾರಿಕಲ್ ಶಾಸನ. ಮೂರನೇ ಬಳ್ಳಾಳ ವಿಷಯ ಅವನು ಇವನೇ ಹೊಯ್ಸಳ ಒಳ್ಳೆ ವೀರ ಹೋರಾಟ ಅಲ್ಲ ಸರ್ ಅದು, ಮಲ್ಲಿಕಾರ್ಜುನ ವಿರುದ್ಧ. ಅವನು ಮಲ್ಲಿಕಾರ್ಜುನ ಬಂದ ಅಟ್ಯಾಕ್ ಮಾಡಿದಾಗ ದ್ವಾರ ಸಮುದ್ರ ಅಂತ ಕರೆಯೋ. ಅವನು ಏನ್ ಮಾಡೋಣ ಅಂತ ಅಂದ್ರೆ, ಹೇಳಿ ಸರ್, ನಮ್ಮಲ್ಲಿ ಒಂದು ಮಾತು ಹೇಳ್ತೀವಿ ನೋಡಿ, ನೀ ಏನಾದ್ರು ತರಲೆ ಮಾಡಿದ್ರೆ ನೀನ್ ಸಿಗದ್ ತೋರಣ ಕಟ್ಬಿಡ್ತೀನಿ ಅಂತ. ಅವನ ಹಂಗೆ ಮಲ್ಲಿಕಾರ್ಜುನ ಆ 3ನೇ ಬಳ್ಳಾಳನ ಸಿಗದು ಆ ದ್ವಾರ ಸಮುದ್ರ ದ್ವಾರಕ್ಕೆ ಕಟ್ಬಿಟ್ಟಿದ್ದ.
ಕಟ್ಟಿದ್ದಂತೆ. ಇದನ್ನ ನಾನು ಹೇಳ್ತಿಲ್ಲ, ಇಬನ್ ಬತೂತ ಅಂತ ಒಬ್ಬ ಪರ್ಷಿಯನ್ ಟ್ರಾವೆಲರ್, ಬಟ್ ಅವನದನ್ನ ಮೂರನೇ ಬಲ್ಲಾಳನ್ನ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಮಧುರೆಗೆ ಇದೆಲ್ಲ ಕಥೆ ಇದೆ ಕರೆಕ್ಟು. ಅದೇ ನಾನು ಹೇಳ್ತಾ ಇರೋದು ರೆಫರೆನ್ಸ್ ಹೇಳ್ತಾ ಇದ್ವಿ. ಇಬನ್ ಬತೂತ ಬಂದಿ ರೆಕಾರ್ಡ್ ಮಾಡ್ಯಾನ, ವಿದೇಶಿ ಯಾತ್ರಿಕ ಅವನು ರೆಕಾರ್ಡ್ ಮಾಡ್ಯಾನ ಅದರ ಬಗ್ಗೆ. ವೆರಿ ಗುಡ್. ತುಂಬಾ ಇದೆಲ್ಲ ಹೇಗೆ ಅಂದ್ರೆ ಎವಿಡೆನ್ಸ್. ಇವಾಗ ವಿಜಯನಗರದ ಬಗ್ಗೆ ನಾವು ವಿಜಯನಗರ ನಾವೇ ಬೆಂತಟ್ಕೋಬಾರ್ದು. ಫಾರಿನ್ ಟ್ರಾವೆಲರ್ಸ್, ವಿದೇಶಿ ಯಾತ್ರಿಕರು ಏನ್ ಹೇಳಿದ್ದಾರೆ, ಡೊಮಿಂಗೋ ಪಾಯಿಸ್ ಏನ್ ಹೇಳಿದ್ದಾರೆ, ನಿಕೋಲಾ ಕಾಂಟಿ, ಅಬ್ದುಲ್ ರಜಾಕ್ ಇವರೆಲ್ಲ ಏನ್ ಹೇಳಿದ್ದಾರೆ ಅದನ್ನ ದಾಖಲೆ ಮಾಡಬೇಕು. ಇದಕ್ಕೆ ನಮ್ಮ HR ನಾಗೇಗೌಡರು ಪ್ರವಾಸಿ ಕಂಡ ಇಂಡಿಯಾ ಅಂತ 6 ವಾಲ್ಯೂಮ್ ಮಾಡಿದ್ದಾರೆ. ಅವರು ಜಾನಪದ ಲೋಕ ಅವರು IAS ಆಫೀಸರ್ ಆಗಿದ್ರು. ನಮ್ಮ ಕಮಿಟಿಗೆ ಅಡ್ವೈಸರಿ ಕಮಿಟಿ ಮೆಂಬರ್ ಆಗಿದ್ರು. ನೋಡಿದ್ವಿ ನಾವು. SCN ಮಾಡಿದಾಗ ಅವ್ರು ನಮ್ಗೆಲ್ಲ ತುಂಬಾ ಸಲಹೆಗಳು ಕೊಟ್ಟಿದ್ದಾರೆ. HR ನಾಗೇಗೌಡರು ಅವ್ರ ಹತ್ರ ಹೋದ್ರೆ ದಿನಗಟ್ಟಲೆ ಮಾತಾಡೋದು. ಕುಮಾರ ಪಾರ್ಕಲ್ ಅವ್ರ ಮನೆ ಇತ್ತು, ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವರ ಮಗಳು ಒಬ್ಳು ಒಳ್ಳೆ ಕಲಾವಿದೆ ಆಕೆ, ನಮ್ಮ ಫ್ರೆಂಡ್ ಜೊತೆಗೆ ಫ್ರೆಂಡ್. ನಮ್ಮ ಫ್ರೆಂಡ್ ಒಬ್ರು ಆಲಾ ನರಸಿಂಹನ್ ಅಂತಿದ್ರು. ಅವರು ಭಿತ್ತಿ ಚಿತ್ರದ ಬಗ್ಗೆ, ಕರ್ನಾಟಕದ ಭಿತ್ತಿ ಚಿತ್ರದ ಬಗ್ಗೆ PhD ಮಾಡಿದ್ರು. ಕುವೆಂಪು ಅವ್ರ ಜೊತೆ ನೋಡಿದ್ರಿ ಸರ್? ಕುವೆಂಪು ನಾವೆಲ್ಲ ಚಿಕ್ಕೋರು, ಕಾರಂತರನ್ನು ಭೇಟಿ ಮಾಡಿಲ್ಲ. ಒಂದ್ಸಲಿ ಮಿಥಿಕ್ ಸೊಸೈಟಿ ಲಕ್ಷ ಇತ್ತು, ಅವರ ಮಗಳು ಮನೆಯಲ್ಲಿ ಇದ್ರು ಕೋರಮಂಗಲಲ್ಲಿ. ಅಲ್ಲಿಂದ ಅವ್ರನ್ನ ಮಾತಾಡಿಸಿದ್ದೆ. ಅವಾಗ ಕೇಳಿದ್ದೆ ನಾನು, ನಿಮ್ಮ ಹುಚ್ಚು ಮನಸ್ಸಿನ 19 ಮುಖಗಳು ಓದಿದ್ದೀನಿ ಸರ್, ನನ್ಗೇನು ಅರ್ಥ ಆಗಲ್ಲ. ಈಗಲೇ ಅರ್ಥ ಆಗಲ್ಲಪ್ಪ, ನೀನ್ ಜೀವನ ಪೂರ್ತಿ ಓದ್ತಾ ಇರು, ಒಂದಿನ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅದು ಜೀವನದ ಅನುಭವ. ಅದು ಬೇಂದ್ರೆ ಅವ್ರನ್ನ ನೋಡಿದ್ರಲ್ಲ? ಬೇಂದ್ರೆ ಅವರು ಅಷ್ಟೇ. ಬೇಂದ್ರೆ ಅವ್ರದ್ದು ಅನುಭವಗಳು ಸಿಕ್ಕಾಪಟ್ಟೆ. ಅವ್ರದ್ದು ತುಂಬಾ ಜೀವನದಲ್ಲಿ ಕಷ್ಟಪಟ್ಟವರು, ಎಲ್ಲ ಮಕ್ಕಳನ್ನ ಕಳ್ಕೊಂಡು. ಪಾಪ ಬರೀ ಬೇಂದ್ರೆ ಆಗಲ್ಲಪ್ಪ, ಬೇಂದ್ರೆ ಆಗೋದು ಜೀವನದಲ್ಲಿ ಬೇಯಬೇಕು ಅಂತ ಹೇಳೋದು. ಬೆಂದ್ರೆ ಮಾತ್ರ ಬೇಯ್ತಾರಪ್ಪ ಅಂತ ಹೇಳೋರು. ಮಾಸ್ತಿ ಅವರು ಇಲ್ಲೇ ಬೆಂಗಳೂರಲ್ಲೇ ಇದ್ರು. ಅವ್ರು ಯಾವಾಗಲೂ ಅವರು ಮನೆ ಎದುರುಗಡೆ ಒಬ್ರು ಡಾಕ್ಟರ್ ಇದ್ರು, ಶ್ರೀನಿವಾಸಯ್ಯ ಅಂತ. ನನ್ನ ಮಗಳನ್ನ ತೋರ್ಸಕ್ ಹೋಗಿದ್ದೆ. ಅವರು ಹೊರಗಡೆ ಬಂದ್ರು, ಕ್ಲಬ್ಗೆ ಹೋಗ್ತಾ ಇದ್ರು, ಅಯ್ಯರ್ ಕ್ಲಬ್ಗೆ. ನನ್ನ ಮಗಳನ್ನ ನೋಡಿ ಅವ್ರು ಗಂಡು ಮಗು ಅನ್ಕೊಂಡ್ಬಿಟ್ಟು, ಏನಪ್ಪ ಬಾಲಕೃಷ್ಣ ಅಂದ್ರು. ಆಮೇಲೆ ಮಾತಾಡ್ಸಿ ಒಳಗಡೆ ಕರೆದು ತುಂಬಾ ಮಾತಾಡಿ ಹೇಳಿದೆ. ಯಾಕೆಂದ್ರೆ ನಮ್ಮ ತಾತ ಒಬ್ರು ಗಮಕ ವಾಚನ ಮಾಡೋರು, ಭಾರತ ಬಿಂದುರಾಯರು. ಅವರು ಚಿತ್ರದ ತಳಕಿನಲ್ಲಿ ಹುಟ್ಟಿದವರು, ತಳಕಿನ ವೆಂಕಣ್ಣಯ್ಯ ಅವರೆಲ್ಲ ಇದ್ದಾರಲ್ಲ, ಅಲ್ಲಿ ಹುಟ್ಟಿದವರು. ಅವರು ಭಾರತ ವಾಚನ ಮಾಡೋರು, ಕುಮಾರವ್ಯಾಸ ವಾಚನ, ಭಾರತನ ತುಂಬಾ ಚೆನ್ನಾಗಿ. ನಿಮ್ಮ ಹೆಸರು ಜಗನ್ನಾಥ ಸಂತೆಬೆನ್ನೂರು ಆನಂದ್ ರಾವ್ ಅಂತಿದೆಯಲ್ಲ, ಅದನ್ನ ನಾನು ಗೆಸ್ಟ್ ಡೈರಿಯಲ್ಲಿ ತುಂಬಾ ಕಡೆ ಹೆಸರು ನೋಡಿದೆ ನಿಮ್ದು. ಎಲ್ಲ ಬುಕ್ಕಲ್ಲೂ ನಿಮ್ದಿದೆ. ಏನ್ ನಿಮ್ಮ ಕೊಡುಗೆ ಅದಕ್ಕೆ? ನಾನು 82ರಿಂದ 2011 ಕೆಲಸ ಮಾಡಿದ್ದೀನಿ ಆ ಇಲಾಖೆಯಲ್ಲಿ. ಮತ್ತೆ ನನಗೆ ಯಾವಾಗಲೂ ಪ್ರಮೋಷನ್ ಸಿಗ್ಲಿಲ್ಲ. ಬರೀ ಇನ್ಚಾರ್ಜ್ ಚೀಫ್ ಎಡಿಟರ್ ಅಂತ ಕೆಲಸ ಮಾಡಿದೆ. ಮಂಡ್ಯ ಡಿಸ್ಟ್ರಿಕ್ಟ್ ಗೆಸ್ಟಿಯರ್ ಅವಾಗ ಎಡಿಟ್ ಮಾಡಿದ್ವಿ. SM ಕೃಷ್ಣ ಅವರು ಅದರ ಬಿಡುಗಡೆ ಮಾಡಿಸಿ ಅವರೇ ಮಾಡಿದ್ರು. ಅವರು CM ಆಗಿದ್ರು. ಹೀಗೆ ಸರ್ಕಾರಿ ಕೆಲಸದಲ್ಲಿ ಅವೆಲ್ಲ ನಾವು ಏನು ಎದುರು ನೋಡಿದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋದ್ವಿ ಅಷ್ಟು. ಅದರಿಂದ ನಾನು ಬೆಳೆದೆ. ನಾನು ಬರೀ PUC ಪಾಠ ಮಾಡ್ತಾ ಇದ್ರೆ ಟೇಪ್ ರೆಕಾರ್ಡರ್ ಆಗಿರ್ತಿದ್ದೆ. ಈಗ ನಾನು ಈ ಇಲಾಖೆಗೆ ಬಂದ್ಮೇಲೆ ನಾನು ಮಾನಸಿಕವಾಗಿ ತುಂಬಾ ಬೆಳೆದಿದ್ದೀನಿ. ಇಡೀ ಕರ್ನಾಟಕದ ಬಗ್ಗೆ ಎಲ್ಲ ಓಡಾಡಿದ್ದೀನಿ. ಗುಲ್ಬರ್ಗ, ರಾಯಚೂರು, ಆಮೇಲೆ ಇದು ಧಾರವಾಡ, ಬಿಜಾಪುರ. ಈ ಮುದ್ರಣಾಲಯಗಳು, ಈ ಪುಸ್ತಕಗಳು ಉಳಿಬೇಕಾ ಅಥವಾ ಇದು ಇಲ್ಲ? ಏನಾಯ್ತು ಅಂದ್ರೆ ಇಲಾಖೆ ಇದು ಸೆಪರೇಟ್ ಡಿಪಾರ್ಟ್ಮೆಂಟ್ ಅಂತ ಮಾಡಿ ನಮ್ದೆಲ್ಲ ಆಪ್ಷನ್ ಕೇಳಿ ನಮ್ಮನ್ನೆಲ್ಲ ಇಲ್ಲಿಗೆ ಅಬ್ಸಾರ್ವ್ ಮಾಡಿಕೊಟ್ರು, ವಿಲೀನ ಮಾಡಿದ್ರು. ಈ ವಿಲೀನ ಮಾಡಿದ್ಮೇಲೆ ಇಲಾಖೆಗೆ ಏನಾಯ್ತು, ಅಲ್ಲಿ ಎಲ್ಲ ರಿಟೈರ್ ಆಗ್ತಾ ಬಂದ್ವಲ್ಲ, ಇಲಾಖೆನಲ್ಲಿ ಸರಿಯಾದ ಒಳ್ಳೆ ಪ್ರತಿಭಾವಂತ ಮುಖ್ಯ ಸಂಪಾದಕರು ಯಾರು ಬಂದಿಲ್ಲ. ಅಲ್ಲಿಗೆ ಸರ್ಕಾರಕ್ಕೆ ಬೇರೆ ಏನೂ ಮಾರ್ಗ ಇಲ್ಲದೆ KAS ಮತ್ತೆ IAS ಆಫೀಸರ್ಗಳನ್ನ ಹಾಕ್ಬೇಕಾಯ್ತು. ಅವರು ಏನಿದ್ರು ಅವ್ರಿಗೆ ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ತರ ಬೆಂಗಳೂರಿಗೆ ಬರೋರು. ಅದರಿಂದ ಅವ್ರ ಕೆಲಸಕ್ಕೆ ಅವ್ರಿಗೆ ಮಿತಿ ಇರೋದು. ಇದು ಹಂಗಲ್ಲ,
ಸೂರ್ಯನಾಥ್ ಕಾಮತ್ 15 ವರ್ಷ ಚೀಫ್ ಎಡಿಟರ್ ಆಗಿದ್ರು. ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಇಡೀ ಕರ್ನಾಟಕ ಅವ್ರ ಹೆಸರು ಹೇಳುತ್ತೆ. ಕಾರಣ ಏನಂದ್ರೆ ಅವರು ಇತಿಹಾಸದ ಬಗ್ಗೆ ಅಷ್ಟು ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಕರ್ನಾಟಕ ಇತಿಹಾಸ ಪಾಠ ಮಾಡೋರು. ನಾವು MA ಓದುವಾಗ ನಾವು ಶಿಷ್ಯರೇ, ನಾವೆಲ್ಲ ನೇರವಾದ ಶಿಷ್ಯರು. ತುಂಬ ಸಂತೋಷ ಆಗುತ್ತೆ ಅವ್ರನ್ನ ಜ್ಞಾಪಕರಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು ನನಗೆ ಇವತ್ತು. ಓಕೆ, ಬ್ರಿಟಿಷ್ ಅವರು ಗೆಜಿಟೇರಿಯರ್ನ 19 ಚಾಪ್ಟರ್ ಮಾಡಿದ್ರು. ಅದೊಂದು ಹೇಳ್ಬಿಡ್ತೀನಿ. ಹೇಳ್ಬಿಡಿ. ಅದು ಯಾತಕ್ಕೆ ಈ ಗೆಜಿಟಿಯರ್ ಬಂತು? ಗೆಜಿಟಿಯರ್ ಅಂದ್ರೆ ಏನು? ಗೆಜಿಟ್ ಅಂದ್ರೆ ಏನು? ಈಗ ನೀವೆಲ್ಲ ಏನ್ ಅನ್ಕೋತಾರೆ ಜನಗಳು, ಆ ಗೆಜಿಟ್ ತಾನೇನಪ್ಪ ಗೊತ್ತು, ನಾನು ನೋಡಿದ್ದೀನಿ ಅಂತಾರೆ. ಗೆಜಿಟ್ ಅಂದ್ರೆ ಗೌರ್ಮೆಂಟ್ ಆರ್ಡರ್ಗಳನ್ನ ರೆಕಾರ್ಡ್ ಮಾಡೋದು ಗೆಜಿಟ್. ಹೌದು, ಅದು ಕೆಲಸ ಗೌರ್ಮೆಂಟ್ ಪ್ರೆಸ್ ಡೈರೆಕ್ಟರ್. ಗೆಜಿಟಿಯರ್ ಹಾಗಲ್ಲ. ಗೆಜಿಟಿಯರ್ ಅನ್ನೋ ಪದ ಯಾಕೆ ಬಂತು ಅಂದ್ರೆ ಅದು ಒಂದು ಆಕ್ಚುಲಿ ಅದು ಮೂಲತಃ ಗ್ರೀಕ್ ಭಾಷೆ. ಗ್ಯಾಜಾ ಅಂದ್ರೆ ನಾಲೆಡ್ಜ್ ಅಂತ, ನಾಲೆಡ್ಜ್ ಅನ್ನೋ ಹೆಸರು ಬಂದಿದೆ. ಮತ್ತೆ ಗೆಜಿಟಿಯರ್ ಅಂದ್ರೆ ಜಿಯೋಗ್ರಫಿಕಲ್ ಡಿಕ್ಷನರಿ ಅಂತ ಕರೀತಾರೆ, ಭೌಗೋಳಿಕ ಪದಕೋಶ ಅಂತ ಅದನ್ನು ಕರೆಯೋದು. ಮುಖ್ಯವಾಗಿ ಪ್ಲೇಸಸ್ ಆಫ್ ಇಂಟ್ರೆಸ್ಟ್ ಅಂತ ಒಂದು ಚಾಪ್ಟರ್ ಇದೆ ಅದರಲ್ಲಿ. ಮೊದಲೆಲ್ಲ ಅದನ್ನ ಗೆಜಿಟಿಯರ್ ಅಂತಾನೆ ಕರೆಯೋದು. ಅಲ್ಲಿ ಒಂದು ಊರಿನಲ್ಲಿ ಹೋದಾಗ, ಈಗ ನಾನು ಬೆಳಗಾಂ ಎಲ್ಲ ಮಾಡಿದಾಗ ಅಥಣಿ ತಾಲೂಕಲ್ಲಿ ಕೃಷ್ಣಾ ನದಿ ಹರಿಯುತ್ತೆ. ಎರಡೂ ಕಡೆ ದೇವಾಲಯಗಳಿವೆ. ಕೃಷ್ಣಾ ನದಿ ಉದ್ದಕ್ಕೂ ಸತ್ತಿ ಇರ್ಬೋದು, ಸೌದಿ ಇರ್ಬೋದು, ಆಮೇಲಿಂದ ಈ ಕಡೆಗೆ ಬಂದರೆ ಗೋಕಾಕ್ ಇರ್ಬೋದು, ಎಲ್ಲ ದೇವಸ್ಥಾನಗಳಿವೆ. ಕಲ್ಯಾಣಿ ಚಾಳುಕ್ಯರದು ಸುಮಾರು ಒಂದು 250 ದೇವಸ್ಥಾನ ನಾವು ಹುಡುಕಿದ್ವಿ ಬರೀ ಬೆಳಗಾಂ ಜಿಲ್ಲೆನಲ್ಲಿ. ತುಂಬ ಒಳ್ಳೆ ಪ್ರಯತ್ನ ಅದು. ಯಾಕೆಂದ್ರೆ ಒಂದು ಊರಿನಲ್ಲಿ 10 ಶಾಸನ ಸಿಕ್ತು ಅಂದ್ರೆ ನಮ್ಮ ಪ್ರಕಾರ ಅಲ್ಲೊಂದು ಒಳ್ಳೆ ದೇವಾಲಯ ಇರಬೇಕು, ಪುರಾತತ್ವ ಇರಲೇಬೇಕು, ದೇವಾಲಯ ಇರಲೇಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ವಿ. ನಮ್ಗೆ ಇದಾಗಿಲ್ಲ, ವಿಫಲ ಆಗಿಲ್ಲ. ನಾವೆಲ್ಲ ನೋಡಿದೀವಿ. ಅದರ ಸಫಲತೆ ಸಿಕ್ತು, ಸಾಕ್ಷರತೆ ಸಿಕ್ತು, ಅದನ್ನೆಲ್ಲ ರೆಕಾರ್ಡ್ ಮಾಡಿದೀವಿ. ನಮ್ಮ ಬೆಳಗಾಂ ಗೆಸ್ಟಿಯರಲ್ಲಿ ನಾವು ಮಾಡಿರೋ ದೇವಸ್ಥಾನಗಳ ರೆಕಾರ್ಡ್ ಇಲ್ಲ, ನೋಡ್ಬಿಟ್ರೆ ತುಂಬಾ ಅದು ಒಳ್ಳೆ ಕಾರ್ಯ. ನಮ್ಮ ಜೊತೆಗೆ ಸೂರ್ಯನಾಥ್ ಕಾಮತ್ ಬರೋರು, ಅವರು ಟೂರ್ ಮಾಡೋರು. ಮತ್ತೆ ನಮ್ಮ ಸ್ನೇಹಿತರು ಡಾಕ್ಟರ್ ದೇವರಕೊಂಡ ರೆಡ್ಡಿ ಶಾಸನದ ತಜ್ಞ. ಅವರು ಎಲ್ಲಾ ಶಾಸನಗಳನ್ನ ಹಾಗೆ ಕಲ್ ಮೇಲೆ ಕೈ ಜೋಡಿಸ್ಕೊಂಡು ಓದ್ಬಿಡೋರು. ಅಂತ ಒಳ್ಳೆ ಪಾಂಡಿತ್ಯ ಆಯ್ತು. ಶಾಸನ ತರಗತಿಯ ಸಾಹಿತ್ಯ ಪರಿಷತ್ತಲ್ಲಿ ಮಾಸ್ಟರ್ ಆಗಿದ್ರು ಅವರು. ಆಮೇಲೆ ಹಂಪಿ ಯೂನಿವರ್ಸಿಟಿ ಕೆಲಸ ಮಾಡಿದ್ರು. ಎಲ್ಲ ರಿಟೈರ್ ಆಗಿದ್ದಾರೆ. ಅಲ್ಲ, ಏನಂದ್ರೆ ಈ ಇಲಾಖೆಗೆ ಮೊದಲು ಜನಗಳನ್ನ ಕರ್ಕೊಂಡ್ಬರುವಾಗ ಅವ್ರು ಏನ್ ಕೆಲಸ ಮಾಡ್ತಾರೋ ಹಾಗೆ ಸಾಹಿತ್ಯ ಪರಿಷತ್ತಲ್ಲಿ ಲಕ್ಷ್ಮಣ್ ತೆಲಗಾವಿ ಇದ್ರು, ಅವ್ರನ್ನ ಕರ್ಕೊಂಡು ಬಂದ್ರು. ಅವರು ಚಿತ್ರದುರ್ಗದಲ್ಲಿ ಪಾಳೆಗಾರರ ಬಗ್ಗೆ ತುಂಬಾ ಕೆಲಸ ಮಾಡಿದರು. ಹೀಗೆ ಎಲ್ಲ ನಮ್ಮ ಇಲಾಖೆಯಲ್ಲಿ ಡಾಕ್ಟರ್ ಶೇಷಾಸ್ತ್ರಿ ಅಂತಿದ್ರು, ಅವರು ವೀರಗಲ್ಲ ಬಗ್ಗೆನೇ ಕೆಲಸ ಮಾಡಿದ್ದಾರೆ. ಕರ್ನಾಟಕದ ವೀರಗಲ್ಲುಗಳು ಅಂತ PhD ಮಾಡಿದರು. ಅವರು ಗಂಜಿಗುಂಟ, ಅವರು ಹೊಸಕೋಟೆ ತಾಲೂಕು, ಅಲ್ಲಿ ಗಂಜಿಗುಂಟದವರು. ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಅವ್ರು ನಮ್ಮಲ್ಲಿ ಇದ್ರು. ನಮ್ಮಲ್ಲಿ ಯಾರೇ ಕೆಲಸ ಮಾಡಿದಾರೋ. ಈ ಬ್ರಿಟಿಷ್ ಟೈಮಲ್ಲಿ ಗೆಜಿಟೇರಿಯರ್ ಕುಲಗಳ ಬಗ್ಗೆ ಬರೆದಿದ್ದಾರೆ. ಅಲ್ಲ, ಯಾತಕ್ಕೆ ಬಂತು ಅಂದ್ರೆ ಈ ಗೆಜಿಟಿಯರ್ ಮಾಡಿದ ಕಾರಣ ಹೇಳ್ತೀನಿ. ಮುಖ್ಯ ನೋಡಿ, ಡೆಪ್ಟಿ ಕಮಿಷನರ್ಗಳು ಬ್ರಿಟಿಷ್ನವ್ರು ಇರ್ತಿದ್ರು ಆಗ, ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ. ಅವ್ರಿಗೆ ಒಂದು ಮಾರ್ಗದರ್ಶನ ಬೇಕಾಗಿತ್ತು, ಒಂದು ಹ್ಯಾಂಡ್ ಬುಕ್ ತರ ಬೇಕಾಗಿತ್ತು. ಆಗ ಈ ವಾಲ್ಯೂಮ್ ಶುರು ಆಯ್ತು. ನಾನು ರೈಸ್ ಬಗ್ಗೆ ಹೇಳಿದ್ನಲ್ಲ, ಅದೇ ತರ ಆಮೇಲೆ ಮೈಸೂರು ಸರ್ಕಾರ ಹೈವದನ್ ರಾವ್, ಹೈವದನ್ ರಾವ್ ಅವ್ರನ್ನ, ರಾವ್ ಬಹದ್ದೂರ್ ಹೈವದನ್ ರಾವ್ ಅಂತ, ಅವ್ರನ್ನ ಗೆಜಿಟಿಯರ್ಗಳನ್ನ ಬರೆಯಕ್ಕೆ ಅಂತಾನೆ ಮೈಸೂರು ಗೆಸ್ಟಿಯರ್ ಒಂದು ಸ್ಥಾಪನೆ ಮಾಡ್ತು. ಯಾರು ಮಾಡಿಲ್ಲ ಆಗ ಇನ್ನು ಬೇರೆ ರಾಜ್ಯಗಳಿಗೆ ಗೊತ್ತೇ ಇರಲಿಲ್ಲ, ಅವರೆಲ್ಲ ಇಷ್ಟು ಮಾಡಿರ್ಲಿಲ್ಲ. ಕಲ್ಕತ್ತಾದಲ್ಲಿ ಸೆಂಟ್ರಲ್ ಗೆಸ್ಟಿಯರ್ ಎಲ್ಲ ಬರ್ದಿತ್ತು. ಅದು ಇದು ಮುಖ್ಯವಾಗಿ ಬಂದಿದ್ದು ಬ್ರಿಟಿಷ್ ಗವರ್ಮೆಂಟ್. ಅವರೆಲ್ಲೆಲ್ಲ ಅವ್ರ ಆಡಳಿತ ಎಲ್ಲ ಕಡೆ ಮಾಡಿದ್ರು. ಮೊದಲು ಇಂಗ್ಲಿಷ್ ಅಲ್ಲೇ ಬರ್ತಾ ಇತ್ತು. ಆಮೇಲೆ ಇದರ ಒಂದು ಸೆಂಟ್ರಲ್ ಗವರ್ಮೆಂಟ್ ಆದ ಆರ್ಡರ್ ಮೇಲೆ 1990 ಒಳಗೆ ಎಲ್ಲ ಜಿಲ್ಲೆಗಳದ್ದು ಮುಕ್ತಾಯ ಆಯಿತು. ಆವಾಗ 19 ಜಿಲ್ಲೆ ಇತ್ತಲ್ಲ, +1 ಬೆಂಗಳೂರು ರೂರಲ್ ಅಂತ ಆಯ್ತಲ್ಲ, ಅದು ಸೇರಿಸಿ ನಾವು 20 ಜಿಲ್ಲೆದು ಇಂಗ್ಲಿಷಲ್ಲಿ ಮಾಡಿದ್ವಿ. ಆಮೇಲೆ ಮಾಡಿದ್ದೆಲ್ಲ ಕನ್ನಡದಲ್ಲಿ ಮಾಡ್ತಿದ್ವಿ. ಕನ್ನಡದಲ್ಲಿ ಮಾಡಿ ಆನಂತರ ಅದನ್ನು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ತಾರೆ. ಇದು ನಮ್ಮ
ಸೂರ್ಯನಾಥ್ ಕಾಮತ್ ಅವರು ಮಾಡಿದ ಮೊದಲನೇ ಕನ್ನಡ ಗೆಜೆಟಿಯರ್ ಅಂದ್ರೆ ಕೊಡಗು ಜಿಲ್ಲೆ. ಇದರಲ್ಲಿ ಏನು ಸಂಸ್ಕೃತಿ ಕಲೆ, ಇದರೊಳಗೆ ಗೆಜೆಟಿಯರ್ ನಲ್ಲಿ ಒಟ್ಟು 19 ಚಾಪ್ಟರ್ ಇರುತ್ತೆ. ಈಗ ಸ್ವಲ್ಪ ಕಂಡೆನ್ಸ್ ಮಾಡಿದೀವಿ, ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಮೊದಲನೇ ಚಾಪ್ಟರ್ ಜನರಲ್ ಅಂತ, ಫ್ಲೋರಾ ಫೋನಾ, ಆಮೇಲೆ ಜಿಯಾಲಜಿ, ಟೋಪೋಗ್ರಫಿ ಎಲ್ಲ ಇರುತ್ತೆ. ಆಮೇಲೆ ಎರಡನೇ ಅಧ್ಯಾಯನ ಇತಿಹಾಸ. ಇತಿಹಾಸ ಅಂದ್ರೆ ಆದಿ ಮಾನವನಿಂದ ಹಿಡಿದು ಪ್ರೆಸೆಂಟ್ ಗೌರ್ಮೆಂಟ್ ವರೆಗೂ ಬರುತ್ತೆ. ಅಷ್ಟು ಬರೀಬೇಕು. ಏಕೀಕರಣ ಆಗಿ ಕರ್ನಾಟಕದ ಹೆಸರು ಕರ್ನಾಟಕಕ್ಕೆ ದೇವರಾಜ ಅರಸು ಅವರು 73ನೇ ಇಸ್ವಿಯಲ್ಲಿ ಇಟ್ರು ಅಂತ ಅದನ್ನ ಹೇಳ್ತೀವಿ ನಾವು. ಅದು ಅಲ್ಲಿ ನಮಗೆ ಮುಗಿಯುತ್ತೆ, ಅಲ್ಲಿವರೆಗೂ ತರ್ತೀವಿ. ಹೀಗೆ ಇದು ಈ ಗೆಸ್ಟಿಯರ್ಗಳು ಮುಖ್ಯ. ಇತಿಹಾಸ ಬರೆಯೋದು ಕೂಡ ಬಹಳ ಮುಖ್ಯವಾದ ಒಂದು ಅಧ್ಯಾಯ ಅದು. ಅದಾದ್ಮೇಲೆ ಇನ್ನೊಂದು ಜನತೆ ಅಂತ ಬರುತ್ತೆ. ಆ ಜನತೆ ಅಂದ್ರೆ ಪೀಪಲ್ ಅಂತ. ಅದರೊಳಗಡೆ ಜಾತಿಗಳು, ಧರ್ಮಗಳು, ಕ್ಯಾಸ್ಟ್ ಅಂಡ್ ಟ್ರೈಬ್ಸು, ರಿಲಿಜನ್ಸು, ಆಮೇಲಿಂದ ಡೆಮೋಗ್ರಫಿ, ಆಮೇಲಿಂದ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಅದೆಲ್ಲ ಅಲ್ಲ. ಆಮೇಲೆ ಮುಂದೆ ಕೆಲವು ಪ್ಲೇಸ್ ಆಫ್ ಇಂಟ್ರೆಸ್ಟ್ ಝೂ ಅಂತ ಬರುತ್ತೆ. ಝೂಗಳ ಬಗ್ಗೆ ಎಲ್ಲ ಬರೀತೀವಿ. ಪ್ಲೇಸ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನ್ ಬೇಕಾಗಿ ಬರೀಬೋದು. ಪ್ರೇಕ್ಷಣೀಯ ಸ್ಥಳಗಳು ಅಂತ ಅದು ಎಲ್ಲ ಇರುತ್ತೆ, ಎಲ್ಲ ವಿಷಯಗಳು ಬರುತ್ತೆ. ಇದು ಮುಖ್ಯವಾಗಿ ಇದನ್ನು ಮಾಡಿದ್ದೆ ಬ್ರಿಟಿಷ್ ಗೌರ್ಮೆಂಟು ಆಡಳಿತಗಾರರಿಗೆ ಸಹಾಯ ಮಾಡಲಿ ಅಂತ. ಅದರಿಂದ ಬಂತಿದ್ದು. ಇದನ್ನು ಹಿಡ್ಕೊಂಡು ಅವರು ಇದನ್ನು ಓದ್ಕೊಂಡು ಮಾಡೋದು. ಈಗ ನೋಡಿ, ಒಂದೇ ಒಂದು ಹೇಳ್ತೀನಿ ಕೇಳಿ. ಮಿನಿಸ್ಟರ್ಗಳು, MLAಗಳು ಅಲ್ಲ, ಒಂದೇ ಒಂದು ಹೇಳ್ತೀನಿ ಕೇಳಿ. ಈಗ ನಾವು ಗೆಸ್ಟಿಯರ್ ಅಲ್ಲಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಬರೀತೀವಿ. ಆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಬರೆಯುವಾಗ ಅದರೊಳಗಡೆ ಎಲ್ಲೋ ಒಂದ್ ಕಡೆ ಕಮ್ಯುನಲ್ ರೈಟ್ ಆಗುತ್ತೆ. ಆವಾಗ ಅದು ಕಾರಣ ಏನು? ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ದ ಕಮ್ಯುನಲ್ ರೈಟ್ಸ್ ಇಂಪಾರ್ಟೆಂಟ್. ಯಾವುದೋ ಹುಡುಗ ಯಾವುದೋ ಹೆಣ್ಮಗನ ಹೇಗುತ್ತ, ಅದು ಇಶ್ಯೂ. ಅದು ಅದರಿಂದ ಕಮ್ಯುನಲ್ ರೈಟ್ ಆಗುತ್ತೆ. ಅದೆಲ್ಲ ಕೊಟ್ಟಿರ್ತೀವಿ. ಆಗ ಯಾರು ಪೊಲೀಸ್ ಅಧಿಕಾರಿ ಬರ್ತಾನೋ, ನಮ್ಗೆ ಗೆಸ್ಟಿಯರ್ ಓದ್ಕೊಂಡ್ರೆ ಅವನ ಜಿಲ್ಲೆನಲ್ಲಿ ಯಾವುದು ತುಂಬಾ ಡೇಂಜರಸ್ ಪಾಕೆಟ್ಸ್ ಅಂತ ಇರುತ್ತಲ್ಲ, ಅದನ್ನ ಐಡೆಂಟಿಫೈ ಮಾಡ್ಬಿಡ್ತಾನ. ಅದಕ್ಕೆ ಮಾಹಿತಿ ಇರುತ್ತಿಲ್ಲ. ಹಿಂದಾಗಿತ್ತು ಕಮ್ಯುನಲ್ ರೈಟ್, ಇಲ್ಲಿ ಈ ಕಾರಣಕ್ಕಾಗಿತ್ತು. ಅದು ಪೊಲೀಸ್ ಆಫೀಸರ್ಗೆ, SP ಆಗಿ ಬಂದವನಿಗೆ ಜಿಲ್ಲೆಗೆ, ಅವನಿಗೆ ಅದೊಂದು ಮಾಹಿತಿ ಸಿಗುತ್ತೆ. ಸೊ ಇದು ಈ ವಿಷಯದಿಂದ ನಾವು ಬರಿತೀವಿ. ಆಮೇಲೆ ಲಾ ಅಂಡ್ ಜಸ್ಟಿಸ್ ಅಂತಿದೆ, ಅದರಲ್ಲಿ ಬರಿತೀವಿ. ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಇದೆ, ರೆವಿನ್ಯೂ ಆಡಳಿತ ಅಂತಿದೆ, ರೆವಿನ್ಯೂ ಆಡಳಿತ ಬರೀತೀವಿ. ಕಲೆ ಸಂಸ್ಕೃತಿ ಇರುತ್ತೆ. ಕಲ್ಚರ್ ಅಂತ ಒಂದು ಚಾಪ್ಟರ್ ಇದೆ, ಕಲ್ಚರ್ ಇದೆ. ಲಿಟರೇಚರ್ ಅಂತ ಒಂದು ಚಾಪ್ಟರ್ ಇದೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಅಂತ. ಅದರೊಳಗೆ ಸಾಹಿತ್ಯದಲ್ಲಿ ಎಲ್ಲ ಆ ಜಿಲ್ಲೆಯ ಬರಹಗಾರರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಇದು ಬಹಳ ಮುಖ್ಯ. ಇದು ಮತ್ತೆ ಗೆಸ್ಟಿಯರ್ ಅನ್ನೋದು ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ವಿಶ್ವಕೋಶ ಇದ್ದಾಗ ಆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿ, ಸಮಗ್ರ ಮಾಹಿತಿ. ಎಲ್ಲೆಲ್ಲಿ ವರ್ಕ್ ಮಾಡಿದೀನಿ ಅನ್ನೋ ತೃಪ್ತಿ ಇದೆಲ್ಲ ನಿಮಗೆ? ಖಂಡಿತ. ನಾನು ಅದೇ ಹೇಳಿದ್ನಲ್ಲ, ನಾನು ಲೆಕ್ಚರರ್ ಆಗಿದ್ರೆ ಏನಾಗಿರ್ತಿದ್ದೆ, PUC ಪಾಠ ಮಾಡ್ತಾ ಇದ್ದೆ. ನಮ್ಮ ಕಾಲದಲ್ಲಿ ಅಟ್ಲೀಸ್ಟ್ ಕರ್ನಾಟಕ ಹಿಸ್ಟ್ರಿ ಇತ್ತು. ಈಗ ಅದನ್ನು ಬ್ಯಾನ್ ಮಾಡಿದ್ದಾರೆ. ಕರ್ನಾಟಕದಲ್ಲೇ ಕರ್ನಾಟಕ ಹಿಸ್ಟ್ರಿ ಇಲ್ಲ. ಇನ್ಯಾರು ಓದ್ತಾರೆ ಕರ್ನಾಟಕ ಹಿಸ್ಟ್ರಿ? PUC ಹುಡುಗರಿಗಿತ್ತದು. ಅದನ್ನ ಕುಲಗಳಿದೆಯಾ ಸರ್? ಕುಲಗಳು ಅದೇ ಹೇಳಿದ್ನಲ್ಲ, ಪೀಪಲ್ ಅಂತ ಚಾಪ್ಟರ್ ಅಲ್ಲಿ ಬರುತ್ತಾ, ಕ್ಯಾಸ್ಟ್ ಅಂಡ್ ಟ್ರೈಬ್ಸ್ ಅಂತ. ಈಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ, ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ, ನಾವು ಗೆಸ್ಟಿಯರ್ ಅಲ್ಲಿ ಜಾತಿಗಳನ್ನ ಪ್ರಿಂಟ್ ಮಾಡ್ತೀವಿ. ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲೂ ಕೊಡ್ತೀವಿ, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತೀವಿ. ಈಗ ಉದಾಹರಣೆಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಮಾಲೆ ಇರುವಂತ ಒಂದು ಜಾತಿ ಇದೆ, ಮಳೆ ಇರುವಂತ ಒಂದು ಜಾತಿ. ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಏನ್ ಬರೀತೀರಾ? ಅದನ್ನ ಕನ್ನಡದಲ್ಲಿ ಬರೀತೀರಾ? ಮಳೆ ಇರುವಂತ ಬರೀತೀರಾ? ಲಕಾರ ಇದೆ. ಆ ಮಳೆಯರು ಎಲ್ಲ ಶೆಡ್ಯೂಲ್ ಟ್ರೈಬ್, ಮಾಲೆಯರು ಎಲ್ಲ ಔಟ್ ಕ್ಯಾಸ್ಟ್ ಬ್ರಾಹ್ಮಿನ್ಸ್. ದೇವಾಲಯಗಳಲ್ಲಿ ಹೂ ಕಟ್ಟೋದು, ಮಾಲೆ ಕಟ್ಟುವವರು. ಎಷ್ಟೋ ಜನ ಮಾಲೆಯರ್ಗಳು ಮಳೆಯರ್ಗಳಾಗ್ಬಿಟ್ಟಿದ್ದಾರೆ.
ಇರ್ಲಿ ಮಿಸ್ಯೂಸ್ ಮಾಡ್ಕೊಡಿ. ಅಲ್ಲ ನಾನೇನ್ ಹೇಳುದು ಅಂದ್ರೆ ಇದೆಲ್ಲ ನಮ್ ಗೆಸ್ಟಿಯರ್ ನ ಕೋರ್ಟ್ ಆಫ್ ಲಾ ನಲ್ಲಿ, ಕೋರ್ಟ್ ಆಫ್ ಲಾ ನಲ್ಲಿ ಸೆನ್ಸಸ್ಗೂ ಗೆಸ್ಟಿಯರ್ಗೂ ಸಂಬಂಧ ಇಲ್ಲ. ಸೆನ್ಸಸ್ ಡಿಪಾರ್ಟ್ಮೆಂಟ್ ನಮಗೆ ಸಹಾಯ ಮಾಡುತ್ತೆ, ಅವ್ರು ಮಾಡಿದ ಕೆಲಸನೇ ಇಟ್ಕೊಂಡು ಮಾಡೋದು. ಅದೇ ನಮ್ಗೆ ಆಧಾರ. ಎಲ್ಲಾ ಆಧಾರ ತಗೊಂಡೇ ಬರೆಯೋದು. ಈ ನಡುವೆ ಸೆನ್ಸಸ್ ಅಲ್ಲಿ ನಿಮ್ ಜಾತಿ ಯಾವುದು, ಅದ್ರೊಳಗೆ ಯಾವ ಜಾತಿ, ಅದ್ರೊಳಗೆ ಯಾವ ಜಾತಿ, ಜಾತಿ ಸೆನ್ಸಸ್ ಅನ್ನೋದು 1931 ನಲ್ಲಿ ಬ್ಯಾನ್ ಮಾಡ್ತಾರೆ. ಹೌದು ಸರ್, 1931 ಅಲ್ಲಿ ಬ್ಯಾನ್ ಮಾಡ್ಬಿಟ್ರು. ಹೌದಾ? ಆಗ ಮೈಸೂರಿನಲ್ಲಿ ಇನ್ನು ಸ್ವತಂತ್ರ ಬಂದಿರ್ಲಿಲ್ಲ. ಮೈಸೂರಿನಲ್ಲಿ ಸೆನ್ಸಸ್ ಆಪರೇಷನ್ ಸೂಪರಿಂಟೆಂಡೆಂಟ್ ಆಗಿದ್ದವರು ಮಾಸ್ಟರ್ ವೆಂಕಟೇಶಂಕರ್, ಅವ್ರು ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಇದ್ದವರು, ಅವರೇ ಸೂಪರಿಂಟೆಂಡೆಂಟ್ ಆಗಿರ್ತಾರೆ. 1931 ಸೆನ್ಸಸ್ ಅಲ್ಲಿ ಮುನ್ನುಡಿ ಬರೆದಿದ್ದಾರೆ, ಅದ್ರೊಳಗೆ ಕಾರಣ ಬರೆದಿದ್ದಾರೆ. ಜಾತಿಗೆ ಜಾತಿ ಸೆನ್ಸಸ್ ನಾವು ಅಬಾಲಿಷ್ ಮಾಡಬೇಕಾಯ್ತು. ಬ್ರಿಟಿಷ್ ಗವರ್ಮೆಂಟ್ ಪರವಾಗಿ ಬರೆದಿದ್ದಾರೆ. ಯಾತಕ್ಕೆ ಮಾಡಿದ್ರು ಅಂದ್ರೆ ಕೆಲವು ಲಿಂಗಾಯತರು ಜಾತಿಯವರು ಈಕ್ವಾಲಿಟಿ ಕೇಳಿದ್ರು ಆಂಧ್ರಲ್ಲಿ, ನಮ್ಮನ್ನ ಬ್ರಾಹ್ಮಣರ ಜೊತೆಗೆ ಸೇರಿಸಬೇಕು ಅಂತ. ಆಗ ಇದೆಲ್ಲ ಸೆನ್ಸಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಜಾತಿಗೆ ಸೆನ್ಸಸ್ ಮಾಡಬಾರ್ದು ಅಂತ ಹೇಳಿ ಅವರು ಅದನ್ನ ಬ್ಯಾನ್ ಮಾಡಿದ್ರು ಬ್ರಿಟಿಷ್ ಗವರ್ಮೆಂಟ್. ಅದನ್ನ ಮಾಸ್ಟರ್ ವೆಂಕಟೇಶಂಕರು ಅದು ಯಾರು ಬೇಕಾದ್ರೆ ನೋಡ್ಬೋದು, ಆರ್ಕೈವ್ಸ್ ಸಿಗುತ್ತೆ. 1931 ಸೆನ್ಸಸ್ ರಿಪೋರ್ಟ್ ನಲ್ಲಿ ಅವ್ರು ಬರ್ದಿರೋ ಪ್ರಿಫೇಸ್ ಇಂಗ್ಲಿಷ್ ಅಲ್ಲಿ ಇದೆ, ಸಂಪಾದಕೀಯ ಅಲ್ಲ, ಪ್ರಿಫೇಸ್ ಮುನ್ನುಡಿ, ಪ್ರಿಫೇಸ್ ಓದಬೇಕು. ಅದ್ರೊಳಗೆ ಇದೆ ಯಾತಕ್ಕೆ ಅದನ್ನ ಬ್ಯಾನ್ ಮಾಡೋದಂತ. ಇವಾಗ ಏನೋ ಬೇರೆ ಬೇರೆ ಕಾರಣಗಳಿಂದ ಅದು ಮತ್ತೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಈಗ ಒಪ್ಕೊಂಡಿದ್ದಾರೆ, ಈ ಸರಿ ಸೆನ್ಸಸ್ ಮಾಡಿದ್ರೆ ಜಾತಿ ಸೆನ್ಸಸ್ ಮಾಡ್ತೀವಿ ಅಂತ. ಇದು ಗವರ್ಮೆಂಟ್ ಸಬ್ಜೆಕ್ಟ್, ಸ್ಟೇಟ್ ಗವರ್ಮೆಂಟ್ ಅಲ್ಲ. ಸೆನ್ಸಸ್ ಮಾಡಬೇಕಾದ ಕೆಲಸ ಕೇಂದ್ರ ಸರ್ಕಾರದ, ಕೇಂದ್ರ ಸರ್ಕಾರದ ಸೆಂಟ್ರಲ್ ಗವರ್ಮೆಂಟ್. ಅದೇ ಅವರೇ ಇವತ್ತು ಡಿಸೈಡ್ ಮಾಡಿದ್ದಾರೆ ನೆಕ್ಸ್ಟ್ ಮಾಡೋವಾಗ ಮಾಡ್ತೀವಿ ಅಂತ. ಅದು ಗ್ಯಾಸ್ ಸೆನ್ಸಸ್ ಅಂತ ಮಾಡ್ತೀವಿ ಅಂತ. ತುಂಬಾ ವಿಚಾರ ಸಿಕ್ತು ನಿಮ್ಮಲ್ಲಿ. ಆಗ್ಲಪ್ಪ, ಸಂತೋಷ. ಅಯ್ಯೋ ದೇವ್ರೆ, ತುಂಬಾ ಜ್ಞಾನಿ, ಎಂತ ಇವತ್ತಿನ ಅನುಭವ. ನಿಮ್ಮ ಹತ್ರ ಮಾತಾಡಿದ್ದು ತೃಣ ಅಷ್ಟೇ. ಇದು ಮಹಾ ವಿಚಾರಗಳ ಡಿಸ್ಕಷನ್ ಆಯ್ತು ನಮ್ಮಲ್ಲಿ. ಮತ್ತೆ ಅದನ್ನ ನಿಮ್ಮೊಡನೆ ಹಂಚಿಕೊಳ್ಳದೆ ಇರಲಾಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಕೆದಕಿ ನಿಮಗೆ ವಿಚಾರ ತಿಳಿಸಿದೀನಿ. ನಾವಂತೂ ರಸದೂಟ ಅನುಭವಿಸಿದ್ವಿ, ಅನೇಕ ವಿಚಾರಗಳು. ಅವನ್ನೆಲ್ಲ ಡಿಸ್ಕಸ್ ಮಾಡಕ್ ಆಗ್ಲಿಲ್ಲ. ಈಗಲೇ ಸಮಯ ಆಯಿತು. ಧನ್ಯವಾದ. ನಮ್ಮ ಜಗನ್ನಾಥ ಸಂತೆಬೆನ್ನೂರು ಆನಂದರಾಯರ ಜೊತೆಗೆ ಅಹೋರಾತ್ರ.